ಕರ್ನಾಟಕ ಸಂಯುಕ್ತ ಪದವಿ ಪೂರ್ವ ಕಾಲೇಜು ಹಿರೇಬಾಗೇವಾಡಿ 2005 6ನೇ ಸಾಲಿನ ಪ್ರೌಢಶಾಲಾ ವಿದ್ಯಾರ್ಥಿನಿಯರಿಂದ ಗುರುವಂದನಾ ಹಾಗೂ ಸ್ನೇಹ ಸಮ್ಮೇಳನ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಆದರದ ಸ್ವಾಗತ. ನಾನು ಮಂಜುನಾಥ್ ನೆಲಿಗಾರ್ ಹಾಗೂ ನನ್ನ ಸಹಪಾಠಿ ಮಂಜುಳಾ ದಳವಾಯಿ. ಆರನೇ ಸಾಲಿನ ವಿದ್ಯಾರ್ಥಿನಿಯರಿಂದ ಗುರುವಂದನಾ ಹಾಗೂ ಸ್ನೇಹ ಸಮ್ಮೇಳನ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ತುಂಬ ಹೃದಯದ ಆತ್ಮೀಯ ಸ್ವಾಗತ. ನಮ್ಮ ದಾರಿಗೆ ಮುಳ್ಳು ಚೆಲ್ಲಿದರೆ ಅವರ ದಾರಿಗೆ ಹೂ ಚೆಲ್ಲೋಣ. ನಮ್ಮ ಮನೆಗೆ ಕಲ್ಪಿಸಿದರೆ ಅವರ ಹೊತ್ತಿಗೆ ಹಣ್ಣು ಹಾಕೋಣ. ನಮ್ಮ ಬೆನ್ನಿಗೆ ಚೂರಿ ಹಿಡಿದರೆ ಅವರ ಕೊರಳಿಗೆ ಹಾರವ ಹಾಕೋಣ. ದ್ವೇಷದಿಂದ ಹೋರಾಡಿ ಒಬ್ಬನನ್ನು ಗೆಲ್ಲುವುದಕ್ಕಿಂತ ಪ್ರೀತಿಯಿಂದ ಜಗತ್ತನ್ನೇ ಗೆಲ್ಲಬಹುದೆಂದು ತೋರಿಸುವುದು ಈ ನಮ್ಮ ಭಾರತೀಯ ಸಂಸ್ಕೃತಿ. ಇಂಥ ನಮ್ಮ ಭಾರತೀಯ ಸಂಸ್ಕೃತಿಯನ್ನು ನಮ್ಮ ನಡೆನುಡಿಗಳಲ್ಲಿ ಅಳವಡಿಸಿಕೊಂಡು
ಈ ಒಂದು ಕಾರ್ಯಕ್ರಮವನ್ನು ಅರ್ಥಪೂರ್ಣವಾಗಿ ಶುರು ಮಾಡೋಣ. ಸ್ವಾಗತವೇ ನಮ್ಮ ಸಂಸ್ಕೃತಿ, ಸ್ನೇಹವೇ ನಮ್ಮ ಶಕ್ತಿ. ಗುರು ಮತ್ತು ವಿದ್ಯಾರ್ಥಿಗಳ ಸಮಾಗಮ ಇದಕ್ಕೆ ಸಾಕ್ಷಿ. ವಿದ್ಯಾರ್ಥಿಗಳಾದ ಮಂಜುನಾಥ್ ಎಲಿಗಾರ್ ಹಾಗೂ ಮಂಜುಳಾ ದಳವಾಯಿ ಬರಬೇಕೆಂದು ಕೇಳಿಕೊಳ್ಳುತ್ತೇವೆ. ಎಲ್ಲರಿಗೂ ಶುಭೋದಯ. ಗುರುಭ್ಯೋ ನಮಃ. ಕರ್ನಾಟಕ ಸಂಯುಕ್ತ ಪದವಿ ಪೂರ್ವ ಕಾಲೇಜು ಹಿರೇಬಾಗೇವಾಡಿ 2005 ಹಾಗೂ 6ನೇ ಸಾಲಿನ ಪ್ರೌಢಶಾಲಾ ವಿದ್ಯಾರ್ಥಿನಿಯರಿಂದ ಗುರುವಂದನಾ ಹಾಗೂ ಸ್ನೇಹ ಸಂಘ ಕಾರ್ಯಕ್ರಮಕ್ಕೆ ಸ್ವಾಗತ ಬಯಸುವ ನಾನು ಮಂಜುನಾಥ್ ಎಲಿಗಾರ್ ಹಾಗೂ ನನ್ನ ಸಹಪಾಠಿ ಮಂಜುನಾಥ್ ದಳವಾಯಿ. ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಮುಕ್ತ ಮನಸ್ಸಿನಲ್ಲಿ ಅಕ್ಷರ ಬಿತ್ತಿ ಮಕ್ಕಳ ಭವಿಷ್ಯಕ್ಕೆ ಬೆಳಕನ್ನು ಚೆಲ್ಲಿ ಸುಂದರವಾದ ನಾಡ ಕಟ್ಟುವ ಶಿಲ್ಪಿಗಳು ಅವರೇ ನಮ್ಮ ಶಿಕ್ಷಕರು. ಅಂತಹ ಶಿಕ್ಷಕರೊಂದಕ್ಕೆ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರಲು ನಮಗೆ ಹೆಮ್ಮೆಯ ವಿಷಯವಾಗಿದೆ. ಈಗ ನಮ್ಮ ಹೆಮ್ಮೆಯ ಶಿಕ್ಷಕರನ್ನು ಚಪ್ಪಾಳೆ ಮೂಲಕ ವೇದಿಕೆಗೆ ಬರಮಾಡಿಕೊಳ್ಳೋಣ. ಮೊದಲನೆಯದಾಗಿ ನಮ್ಮ ಶಾಲೆಯ ಮಿತ್ರ ಪ್ರಾಚಾರ್ಯರಾದ ಈ ಕಾರ್ಯಕ್ರಮದ ಗೌರವಿತ ಅಧ್ಯಕ್ಷರಾದ ಬಿಜಿವಾರಿ ಟಿ ಗುರುಗಳಿಗೆ ಸ್ವಾಗತ ಕೋರುತ್ತೇವೆ. ಅವರಿಗೆ ಅನಿವಾರ್ಯ ಕಾರಣಗಳಿಂದ ಈ ಕಾರ್ಯಕ್ರಮಕ್ಕೆ ಬರಲು ಆಗಲಿಲ್ಲ. ಅವರಿಗೆ ಸುಸ್ವಾಗತ ಸ್ವಾಗತ. ನಮ್ಮ ಕಾರ್ಯಕ್ರಮದ ಅಧ್ಯಕ್ಷರಾದ ಎಂಐ ಪೂಜಾರಿಗೆ ಸ್ವಾಗತ ಸುಸ್ವಾಗತ. ವೇದಿಕೆ ಮೇಲೆ ಆಸೀನರಾಗಲು ವಿದ್ಯಾರ್ಥಿಗಳಿಂದ ವಿನಂತಿ. ಚಪ್ಪಾಳೆ ಮೂಲಕ. ಆಸೀನರಾಗಲು ಸ್ವಾಗತ ಕೋರುತ್ತೇನೆ. ಬಡಿಗೇರ್ ನಿವೃತ್ತ ಚಿತ್ರಕಲಾ ಶಿಕ್ಷಕರು. ಇವರಿಗೆ ಅನಿವಾರ್ಯ ಕಾರಣಗಳಿಂದ ಈ ಕಾರ್ಯಕ್ರಮಕ್ಕೆ ಬರಲು ಸಾಧ್ಯವಾಗಲಿಲ್ಲ. ಅವರಿಗೂ ಕೂಡ ಆದರದ ಸ್ವಾಗತವನ್ನು ಕೋರುತ್ತೇನೆ. ಎಲ್ಲರೂ ಜೋರಾದ ಚಪ್ಪಾಳೆ ಮೂಲಕ ಗುರುಗಳನ್ನು ವೇದಿಕೆ ಮೇಲೆ ಸ್ವಾಗತಿಸೋಣ. ಜೋರಾಗಿ ಚಪ್ಪಾಳೆ. ಹಣವರಟ್ಟಿ ಮೇಡಮ್ ಅವರು ಸಹ ಹಣವಾರ ಕಾಲದಿಂದ ಈ ಕಾರ್ಯಕ್ರಮಕ್ಕೆ ಬರಲು ಸಾಧ್ಯವಾಗಲಿಲ್ಲ. ಅವರಿಗೂ ಕೂಡ ಆದರದ ಸ್ವಾಗತ. ಚಪ್ಪಾಳೆ ಮೂಲಕ ಅವರನ್ನು ಸ್ವಾಗತಿಸೋಣ. ಇತಿಹಾಸ ಉಪನ್ಯಾಸಕರು ಪ್ರೌಢಶಾಲಾ ಶಿಕ್ಷಣ ವಿಭಾಗ ಅವರನ್ನು ವೇದಿಕೆಗೆ ಸ್ವಾಗತಿಸೋಣ. ಜೋರಾದ ಚಪ್ಪಾಳೆ ಬರಲಿ. ಸ್ವಾಗತಿಸೋಣ. ಅದೇ ರೀತಿ ಹಾಗೂ ಪಿಡಿ ಉಳ್ಳಾಗಡ್ಡಿ ಅವರನ್ನು ಸಹ ವೇದಿಕೆ ಮೇಲೆ ಜೋರಾದ ಚಪ್ಪಾಳೆಗಳ ಮೂಲಕ ಸ್ವಾಗತಿಸೋಣ. ಹಾಗೆಯೇ ಈ ಕಾರ್ಯಕ್ರಮ ಬಹುಮುಖ್ಯ ಕೇಂದ್ರ ಬಿಂದುವಾದ ನಮ್ಮ ಎಲ್ಲ ಸಹಪಾಠಿಗಳನ್ನು ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸುತ್ತೇನೆ. ಎಲ್ಲರಿಗೂ ಪುಷ್ಪವನ್ನು ನೀಡುವ ಮೂಲಕ Thank you one and all. Thank you everyone. Enjoy the program. ಬನ್ನಿರಿ ನಮ್ಮಯ ಅತಿಥಿಗಳೇ, ಸ್ವಾಗತವಾಗಲಿ ನಿಮಗೀಗ. ವಂದಿಸಿ ಸ್ವಾಗತ ಬಯಸುವೆವು, ಸ್ವಾಗತವಾಗಲಿ ನಿಮಗೀಗ. ಸುಸ್ವಾಗತವಾಗಲಿ ನಿಮಗೀಗ. ವಿದ್ಯಾಗಣೇಶ
ಸಹಪಾಠಿಯನ್ನು ನೆನಪಿಸಿಕೊಳ್ಳುವಂಥದ್ದು ತುಂಬ ಅನಿವಾರ್ಯ. ದುಃಖದ ಸಂಗತಿ ಹೌದು, ಒಂದು ತೆರೆನಾದಂತಹ ಹೇಳಲಿಕ್ಕೆ ಆಗದಂತಹ ಮನೋಭಾವನೆ. ಸೊ ಅಂಥವರನ್ನು ನೆನೆಸಿಕೊಳ್ಳಬೇಕಾದಂಥದ್ದು ಕರ್ತವ್ಯ. ಮೊದಲನೇದಾಗಿ ಮೌನಾಚರಣೆ ಅಂತ ಬಂದಾಗ ಶ್ರೀ SS ದರಮನಿ ಸರ್ ಗುರುಗಳು, ಸಂಗೀತ ಗುರುಗಳು, ಇವರು ನಮ್ಮ ಹೈಸ್ಕೂಲ್ ವಿಭಾಗದಲ್ಲಿ ಸಂಗೀತ ಕಾರ್ಯಕ್ರಮಗಳನ್ನು ಅಚ್ಚುಕಟ್ಟಾಗಿ ತಮ್ಮದೇ ಆದ ಸುಶ್ರಾವ್ಯವಾದ ಕಂಠದಿಂದ ನೆರವೇರಿಸಿಕೊಡ್ತಾ ಇದ್ದರು. ಅವರಿಗೆ ನಾವೆಲ್ಲರೂ ಕೂಡ ಸ್ವಲ್ಪ ಎದೆತ್ತುಕೊಂಡ ಮೌನಾಚರಣೆ ಮಾಡೋಣ. ಸಂಗೀತ ಶಿಕ್ಷಕರು ಅವರು ಹಾಗೂ ಶ್ರೀ ನಾಗಗೌಡ ಸರ್ ಗಣಿತ ಶಿಕ್ಷಕರು, ಶ್ರೀ YH ವಿಜ್ಞಾನ ಶಿಕ್ಷಕರು ಹಾಗೂ ಶ್ರೀ ಮಲ್ಲಪ್ಪ ಗೊಂಡೂರಿ ಸಿಬ್ಬಂದಿ ವರ್ಗ, ಹಾಗೆ ನಮ್ಮ ನಗರದಂಥ ಇನ್ನೊಬ್ಬ ಸ್ನೇಹಿತರಾದಂಥ ತಮ್ಮಣ್ಣ ಸೋ ಪಟ್ಕಾಳ್ ಬಸಪ್ಪ ಅವರು, ಇವರೆಲ್ಲರಿಗೂ ಕೂಡ ಇವರ ಆತ್ಮಕ್ಕೆ ಚಿರಶಾಂತಿಯನ್ನು ಬಯಸಿ ನಾವೆಲ್ಲರೂ ಕೂಡ 1 ನಿಮಿಷಗಳ ಕಾಲ ಮೌನಾಚರಣೆ ಮಾಡೋಣ. ಭಾವ, ಭಾವೈಕ್ಯತೆಯ ಸಂಕೇತ, ನಂಬಿಕೆಗಳ ಸೇತುವೆ, ಅಂತರಂಗದ ಮಾತು. ಇಂತಹ ಭಕ್ತಿ ಭಾವವನ್ನು ತಮ್ಮ ವಚನಗಳ ಮುಖಾಂತರ ಹಾಡಲಿದ್ದಾರೆ ಸಹೋದರಿ ಅರ್ಚನಾ ದಂಡಗಿ. ಹಾಡಿದೋಡೆ ಎನ್ನೊಡೆಯನ ಹಾಡುವೆ, ಬೇಡಿದೋಡೆ ಎನ್ನೊಡೆಯನ ಬೇಡುವೆ. ಹಾಡಿದೋಡೆ ಎನ್ನೊಡೆಯನ ಹಾಡುವೆ, ಬೇಡಿದೋಡೆ ಎನ್ನೊಡೆಯನ ಬೇಡುವೆ. ಒಡೆಯಂಗೊಳಲ ತೋರಿ ಎನ್ನ ಬಡತನವ ವಿನ್ನಯಿಸುವೆ. ಒಡೆಯಂಗೊಳಲ ತೋರಿ ಎನ್ನ ಬಡತನವ ವಿನ್ನಯಿಸುವೆ. ಒಡೆಯ ಮಹಾದಾನಿ ಕೂಡಲ ಸಂಗಮ, ಒಡೆಯ ಮಹಾದಾನಿ ಕೂಡಲ ಸಂಗಮ. ದೇವರಿಗೆ ಸೆರಗೊಟ್ಟಿ ಬೇಡುವೆ, ದೇವರಿಗೆ ಸೆರಗೊಟ್ಟಿ ಬೇಡುವೆ. ಹಾಡುವೆ ಬೇಡುವೆ ಹಾಡುವೆ. ಹಾಡಿದೊಡೆ ಎನ್ನೊಡೆಯನ ಹಾಡುವೆ, ಬೇಡಿದೊಡೆ ಎನ್ನೊಡೆಯನ ಬೇಡುವೆ. ಒಡೆಯನ ಬೇಡುವೆ, ಒಡೆಯನ ಬೇಡುವೆ. ಧನ್ಯವಾದಗಳು. ಶ್ರೀಮತಿ ಆರ್ಯ ಫನಬಟ್ಟಿ ಮೇಡಮ್ ಅವರು ಇದೀಗ ತಾನೇ ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಅವರಿಗೆ ಚಪ್ಪಾಳೆ ತಟ್ಟುವ ಮುಖಾಂತರ ತುಂಬುವುದರ ಸ್ವಾಗತವನ್ನು ಕೋರಬೇಕೆಂದು ಕೇಳುತ್ತಿದ್ದೇವೆ. ಶಾರದೆ ಲೋಕ ಪೂಜಿತೆ ಜ್ಞಾನದಾತೆ ನಮೋಸ್ತುತೆ. ತಾಯಿ ಶಾರದೆ ಲೋಕ ಪೂಜಿತೆ ಜ್ಞಾನದಾತೆ ನಮೋಸ್ತುತೆ. ಪ್ರೇಮದಿಂದ ಸಲಹು ಮಾತೆ, ನೀಡು ಸನ್ಮತಿ ಸೌಖ್ಯದಾತೆ. ತಾಯಿ ಶಾರದೆ ಲೋಕ ಪೂಜಿತೆ
से दीप जगाते चलो ज्ञान की गंगा बहाते चलो ದೀಪದಿಂದ ದೀಪವ ಹಚ್ಚಬೇಕು ಮಾನವ ಎನ್ನುತ್ತಾ ದೀಪ ಬೆಳಗುವುದರ ಮೂಲಕ ಈ ಕಾರ್ಯಕ್ರಮದ ಉದ್ಘಾಟನೆ ಮಾಡುತ್ತಿರುವ ಎಲ್ಲಾ ಗುರುವೃಂದಕ್ಕೂ ಹೃತ್ಪೂರ್ವಕ ವಂದನೆಗಳು. ಮೊದಲಿಗೆ ಎಲ್ಲರಿಗೂ ನಮಸ್ಕಾರ. ವೇದಿಕೆಯ ಮೇಲೆ ಉಪಸ್ಥಿತರಿರುವಂಥ ಎಲ್ಲ ನನ್ನ ಗುರುವೃಂದಕ್ಕೂ ಸಿಬ್ಬಂದಿ ವರ್ಗಕ್ಕೂ ಹಾಗೂ ನನ್ನ ಎಲ್ಲ ಮಿತ್ರರಿಗೂ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಹೇಳುತ್ತಾ ನಾನೊಂದೆರಡು ಪ್ರಾಸ್ತಾವಿಕ ನುಡಿಗಳನ್ನ ಹೇಳಕ್ಕೆ ಬಯಸ್ತೀನಿ. ಏನೋ ನಾನು ಮಾತಾಡ್ಬೋದು ದೊಡ್ಡ ಇದಂತೆ ಏನು ದೊಡ್ಡ ವಿಷಯ ಇಲ್ಲ ಅಂತ ಅನ್ಕೊಂಡಿದ್ರಿ, ಆದರೆ ಯಾಕೋ ಇಲ್ಲಿ ಬಂದ ನಂತರ ಒಂದು ಸ್ವಲ್ಪ ಒಂಥರ ಹೆಮ್ಮೆ ವಿಷಯ ಅನ್ಸೋದಕ್ಕೆ ಒಂದು ಸಲ ಭಯ ನೋಡೋದಾಗತ್ರಿ. ಎಲ್ಲರೂ ಒಟ್ಟಿಗೆ ನೋಡೋದವ್ರು ಯಾವ ಕ್ಲಾಸ್ ಒಳಗೆ ಒಬ್ಬೊಬ್ಬರೇ ನೋಡಿದವ್ರಿ, ಏನು ಅನ್ನಿಸ್ತಿರ್ಲಿಲ್ಲ. ಈಗ ಎಲ್ಲರೂ ಒಟ್ಟಿಗೆ ನನ್ನ ನೋಡೋದ ಒಂಥರ ಏನೋ ಒಂಥರ ಮುಜುಗರ, ಸಂಕೋಚ, ಭಯದ ವಾತಾವರಣ ಆಗಾದಲ್ಲಿ ಸ್ವಲ್ಪ ಏನೋ ನನ್ನಲ್ಲಿ ತಪ್ಪುಗಳಾದ್ರೆ ಇಷ್ಟು ದಿವಸ ಮನ್ನಿಸಿದಿರಿ. ಈಗಲೂ ನನ್ನ ನುಡಿಗಳಲ್ಲಿ ಏನಾದರೂ ತಪ್ಪುಗಳಾದ್ರೆ ಮನ್ನಣೆ ಕೊಡ್ರಿ ಅಂತೇಳಿ ಕೇಳ್ಕೊಂತ ಒಂದೆರಡು ಮಾತುಗಳನ್ನ ಹೇಳಿ ಬಯಸ್ತೀನಿ. ಗುರು ಬ್ರಹ್ಮ, ಗುರು ವಿಷ್ಣು, ಗುರುದೇವ ಮಹೇಶ್ವರ, ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ಎಂಬ ನುಡಿಯಂತೆ ಗುರುವಿನ ಸಂಸ್ಥಾಪನಾ ಅಧ್ಯಕ್ಷರಾಗಿ ಶ್ರೀಯುತ ಎಚ್.ಎಫ್. ಪಾಟೀಲ್ ಸರ್ ಅವರು ವಹಿಸಿಕೊಂಡ್ರು. ಅದರ ನಂತರ ನಮ್ಮ ಅಜ್ಜನವರಾದಂತಹ ಶ್ರೀ ಬಿ.ಕೆ.ಟಿ. ಸಾಹೇಬ್ರವರು ವಹಿಸಿಕೊಂಡ್ರು. ಅವರ ನಂತರ ನಮ್ಮ ಪ್ರೌಢಶಾಲಾ ವಿಭಾಗದ ನಿವೃತ್ತ ಪ್ರಾಚಾರ್ಯರಾದಂತಹ ಶ್ರೀ ಬಿ.ಸಿ. ವಾಲ್ಮೀಕಿ ಸರ್ ಅವರು ವಹಿಸಿಕೊಂಡ್ರು. ಇವರಾದ ನಂತರದಲ್ಲಿ ಈಗ ಪ್ರಸ್ತುತ ಶ್ರೀ ಸುರೇಶ್ ಇದ್ಗಿ ಅವರು ಅಧ್ಯಕ್ಷತೆಯಲ್ಲಿ ಗ್ರೂಪ್ ವಿದ್ಯಾವರ್ಧಕ ಸಂಘ ಮುನ್ನಡೆಯುತ್ತಾ ಬಂದಿದೆ. ಈ ಸಂಸ್ಥೆಯಲ್ಲಿ ನಾವು ಸುಮಾರು 2003ರಲ್ಲಿ ಸೇರಿಕೊಂಡಿದ್ದೆವು. 2003ರಿಂದ 2006ರವರೆಗೆ ಅಂದರೆ 3 ವರ್ಷಗಳ ಕಾಲ 8, 9, 10 3 ವರ್ಷ ಕಾಲ ನಾವು ಇಲ್ಲಿ ಅಭ್ಯಾಸ ಮಾಡಿದೆವು. 3 ವರ್ಷಗಳ ನಂತರ ಸುಮಾರು 2006ರಲ್ಲಿ ನಾವು SSLC ಎಕ್ಸಾಮ್ ಅನ್ನು ಬರೆದ ನಂತರ ತೇರ್ಗಡೆ ಮುಂದಿನ ವಿಷಯ ಅಂದರೆ ನಮಗೆ ಕನ್ನಡ ಅಂದರೆ ಎಲ್ಲ ವಿದ್ಯಾರ್ಥಿಗಳ ಅಚ್ಚುಮೆಚ್ಚಿನ ಶಿಕ್ಷಕರು ನಮ್ಮ ದಂಡೇನ ಗುರುಗಳು. ಯಾವಾಗಿದ್ರು ಅವರು ನಗು ಮುಖದ ಹಂಗ, ಈಗಲಾದರೂ ಹಂಗನಾದ್ರು ಮುಂಚೆನಾದ್ರು ಹಂಗನ ಇದ್ರು. ಇವರು ಒಟ್ಟೊಟ್ಟಿಗೆ ನಮ್ಗೆ ಇನ್ನೊಬ್ರು ಬೋಧನೆ ಮಾಡಿದಾರು ಅಂದ್ರೆ ನಮ್ಗೆ ಎಸ್ ಬಾಂಗಿ ಗುರುಗಳು. ಅವಾಗ ನಮ್ಗೆ 8ನೇ ಕ್ಲಾಸಿಗೆ ದಂಡೇನ ಗುರುಗಳು ಹೇಳ್ತಿದ್ರು, ಬಿ ಕ್ಲಾಸಿಗೆ ನಮ್ಮ ಎಸ್ ಬಾಂಗಿ ಗುರುಗಳು ಹೇಳ್ತಿದ್ರು. ನಮ್ಗೆ ಅವಾಗ ಕಾಂಪಿಟೇಷನ್, ನಮ್ಮ ಸರ್ ಹಂಗ, ನಮ್ಮ ಸರ್ ಹಿಂಗ. ಆ ನಂತರ ಅವರು ಹಂಗ ನಾವು ಹುಡುಗರು ಹಂಗ ಬೆಳೆದಾಡ್ತದೆ, ನಮ್ಮ ಸರ್ ಹಂಗ ಹೇಳ್ತಾರೆ, ನಿಮ್ಮ ಸರ್ ಹಿಂಗೆ ಹೇಳ್ತಾರೆ. ನಿಮ್ಮ ಗುರುಗಳು ಅಷ್ಟು ಹಳೆದಂಗಳ ಪದ್ಯಗಳನ್ನ ಛಂದಸ್ಸುಗಳನ್ನ ನೀಟಾಗಿ ಎಕ್ಸ್ಪ್ಲೇನ್ ಮಾಡೋದಕ್ಕೆ ಯಾರಿಂದಲೂ ಸಾಧ್ಯ ಇಲ್ಲ ಅಂತೇಳಿ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಅವರು ಮಾಡಿದಂಥ ಈ 3 ಪಾತ್ರ ಬಹುಮುಖ್ಯ. ಅದರಲ್ಲಿ ಗುರು ಬಹುಮುಖ್ಯ ಪಾತ್ರ. ಏಕೆಂದರೆ ಯಾವುದೇ ರಕ್ತ ಸಂಬಂಧ ಇಲ್ಲದೆ ಹೋದರೂ ಭಾವ ಸಂಬಂಧಕ್ಕೆ ನಮ್ಮೆಲ್ಲರೊಂದಿಗೆ ಬೆಸೆದುಕೊಂಡು ತಮ್ಮ ಮಕ್ಕಳನ್ನೇ ನಮ್ಮನ್ನು ಅವರು ಇಲ್ಲಿ ತರ ಭಾವಿಸಿಕೊಂಡು ನಮ್ಮನ್ನು ಒಂದು ಹಂತಕ್ಕೆ ತಂದು ಇಲ್ಲಿ ನಿಲ್ಲಿಸಿದ್ದಾರೆ ಅಂತಂದ್ರೆ ಅವರು ತಂದೆ ತಾಯಿಗಿಂತಲೂ ಬಹುಮುಖ್ಯ ಪಾತ್ರ ನಮ್ಮ ಜೀವನದಲ್ಲಿ ವಹಿಸಿದ್ದಾರೆ ಎಂದು ಸವಿವರವಾಗಿ ವಿವರಿಸಿದ ನಮ್ಮ ಸಹೋದರ ಮಂಜುನಾಥ್ ಇಲ್ಲಿಯವರಿಗೆ ಧನ್ಯವಾದಗಳು. ನೋಡಿದಾಗ ಒಂದು ವಿಶೇಷತೆಯನ್ನು ನಾವು ಅಳವಡಿಸ್ಕೊಳ್ಬೇಕು. ಆ ವಿಶೇಷತೆ ಏನಂತಂದ್ರೆ ನಾವೊಂದಿಷ್ಟು ಹೊಸದಾಗಿ ಅಳವಡಿಕೆ ಮಾಡ್ಕೊಂಡಿದ್ದೀವಿ. ಶಿಕ್ಷಕರ ಆಟೋಗ್ರಾಫ್ ಇರ್ಬೋದು, ವಿದ್ಯಾರ್ಥಿಗಳ ಅಟೆಂಡೆನ್ಸ್ ಇರ್ಬೋದು. ಯಾವ ರೀತಿ ನಾವು ಸ್ಕೂಲ್ ಹೋಗ್ಬೇಕಾದ್ರೆ ಅಟೆಂಡೆನ್ಸ್ ಹಾಕಿ ಬರ್ತಿದ್ವಲ್ಲ ಅದೇ ಪರಿಪಾಠವನ್ನು ನಾವು ಇಲ್ಲಿ ಮಾಡ್ಕೊಂಡಿದ್ದೀವಿ. ಅದೊಂದು ವಿಶೇಷತೆ. ಜೊತೆಗೆ ಇನ್ನೊಂದೇನಂತಂದ್ರೆ ಪ್ರಮಾಣ. ಯಾಕೆ ನಾವು ಪ್ರಮಾಣ ಮಾಡ್ಬೇಕಂತಂದ್ರೆ ಇಲ್ಲಿವರೆಗೂ ನಾವು ಕಲ್ತಿದ್ದೀವಿ, ಜೀವನದಲ್ಲಿ ಒಂದು ಹಂತಕ್ಕೆ ತಲುಪಿದ್ದೀವಿ. ಆ ಹಂತದಲ್ಲಿ ನಾವು ಸಾಕಷ್ಟು ವಿಜಯ ಕೊಟ್ಟಿದ್ದೀವಿ. ಇನ್ನು ಮುಂದೆ ನಾವು ಮಾಡಬಹುದಾದಂಥ ಒಂದು ಸತ್ಕಾರ್ಯಗಳಿದಾವ. ಆ ಕಾರ್ಯಗಳನ್ನ ಈ ನಮ್ಮ ಗುರುವೃಂದದ ಮುಂದೆ ಪ್ರಮಾಣವನ್ನು ಮಾಡಿ ನಾವು ಮಾಡಲಿಕ್ಕೆ ಬದ್ಧರಾಗಿರ್ತೀವಿ ಅನ್ನುವಂಥ ನಿಟ್ಟಿನಲ್ಲಿ ಎಲ್ಲರೂ ಕೂಡ ಎದ್ದು ನಿಂತು ತಮ್ಮ ಬಲಗೈ ಹಸ್ತವನ್ನು ಮುಂದೆ ನಿಂತು ಬೀಸುವ ಗಾಳಿಗೆ ಮೈಯೊಡ್ಡಲಾಗದ ನನ್ನನ್ನು ಚಂಡಮಾರುತವನ್ನು ಬೆನ್ನು ಹತ್ತಿಸಿದವರು ನೀವೇ ತಾನೇ ಗುರುವರಿಯ. ಎಡಬಿದ ಕಲ್ಲನ್ನು ಎತ್ತಿ ಗೆಲುವಿನ ಮೆಟ್ಟಿಲು ಮಾಡಿಕೊಂಡವರು ನೀವೇ ತಾನೇ ಗುರುವರಿಯ. ನಮ್ಮಲ್ಲಿರುವ ಸುಪ್ತ ಶಕ್ತಿ ಸಾಮರ್ಥ್ಯಗಳ ಮೇಲೆ ಬೆಳಕು ಚೆಲ್ಲಿದವರು ನೀವೇ ತಾನೇ ಗುರುವರಿಯ. ಇಂದು ನಾವು ಏನಾಗಿದ್ದೇವೋ ಅದು ನಿಮ್ಮಿಂದಲೇ ತಾನೇ ಗುರುವರ್ಯ. ಸಾಧಕ ಬಾಧಕಗಳ ಬದಿಗೊತ್ತಿ ಶಿಕ್ಷಣವೆಂಬ ಅರಿವಿನ ದೀಪವ ಹಿಡಿದು ನಾವು ನಮ್ಮ ಕುಟುಂಬ ಎಂಬ ಸ್ವಾರ್ಥವಿರದೆ ನನ್ನ ದೇಶ ನನ್ನ ಸಮಾಜ ಎಂಬ ಕಳಕಳಿಯನ್ನು ಹೊಂದಿ ನಿಸ್ವಾರ್ಥ ಮನೋಭಾವದಿಂದ ಸಾಮಾಜಿಕ
ಔದ್ಯೋಗಿಕ ಹಾಗೂ ಶೈಕ್ಷಣಿಕವಾಗಿ ನಾವೆಲ್ಲರೂ ಬಂಧು ಎಂಬ ಸದ್ಭಾವನೆಯಿಂದ ಒಗ್ಗೂಡಿ ಸಮಾಜ ಸೇವೆ, ದೇಶ ಸೇವೆ ಮಾಡುತ್ತೇವೆಂದು ಗುರುಮುಖೇನವಾಗಿ ಪ್ರಮಾಣ ವಚನ ಮಾಡುತ್ತಿದ್ದೇವೆ. ಬ್ರಹ್ಮ ಗುರು ವಿಷ್ಣು ಗುರುದೇವ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಸರ್, ನೀವೆಲ್ಲರನ್ನ ಸಣ್ಣೋರಿಂದ ನೋಡಿದಿರಿ. ನಮ್ಗೆ ಈ ಎಕ್ಸಾಮ್ ಮಾಡಿದ್ರೆ ತುಂಬಾ ಸ್ಟಾಪ್ ಆಗ್ತಾ ಇದೆ. ಸರ್, ನಂದು ಈಗ ಪ್ರೆಸೆಂಟ್ ಆಗಿ ಸೌದತ್ತಿ ತಾಲೂಕು ಶಿಕ್ಷಣ ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ಹಿರಿಯ ವೈದ್ಯಕೀಯ ಪ್ರಯೋಗಶಾಲಾ ತಾಂತ್ರಿಕ ತಜ್ಞತೆಯಾಗಿ ವರ್ಕ್ ಮಾಡ್ತಿದ್ದೀನಿ ಸರ್. ಈ ನಮ್ಮ ಬೆಳವಣಿಗೆಗೆ ಕಾರಣರಾದಂಥ ಮೊದಲನೇದಾಗಿ ನಾವು ಹುಟ್ಟಿದ ಮೇಲೆ ನಮ್ಮ ತಂದೆ ತಾಯಿ, ನೆಕ್ಸ್ಟ್ ಆಗೋದು ನಮಗೆ ಗುರುಗಳು ಮತ್ತು ಗುರುಮಾತೆಯರು. ವೇದಿಕೆ ಮೇಲೆ ಆಸಕ್ತ ನನ್ನ ಎಲ್ಲ ನೆಚ್ಚಿನ ಗುರುಗಳಿಗೆ ಹಾಗೂ ನನ್ನ ಎಲ್ಲ ಸಹಪಾಠಿಗಳಿಗೆ ಶುಭ ಮುಂಜಾನೆ ಅವರು. ಹಾಗೆ ನನ್ನ ಒಂದೆರಡು ಅನಿಸಿಕೆ ಹೇಳಕ್ಕೆ ಇಷ್ಟಪಡ್ತೀನಿ. ಯಾವತ್ತೂ ಸ್ಟೇಜ್ ಮಾತಾಡಲ್ಲ, ಸರ್ ಅದರಂತ ಒಂದೆರಡು ಮಾತಾಡೋದಕ್ಕೆ ಇಷ್ಟಪಡ್ತೀನಿ ನಾನು. ನಾವು ಈ ಒಂದು ಫಂಕ್ಷನ್ ಮಾಡ್ಬೇಕಂತ ಹೇಳ್ತಾರೆ. ಕಮ್ಸೆ ಕಮ್ ಒಂದು ವರ್ಷದಿಂದ ಟ್ರೈ ಮಾಡ್ತಿದ್ವಿ ಎಲ್ಲರೂ ಫ್ರೆಂಡ್ಸ್ ಎಲ್ಲ ಸೇರಿ. ಸೊ 20 ವರ್ಷ ಆದ್ಮೇಲೆ ಈಗ ಈ ಒಂದು ಸುದಿನ ಇವತ್ತು ಬಂದೈತಿ. ಸೊ ಮಾತಾಡ್ಬೇಕಂದ್ರೆ ಭಾಳ ಖುಷಿ ಆಗೈತಿ. ಎಲ್ಲ ನಮ್ಮ ಒಂದಷ್ಟು ಗುರುಗಳು ನಮ್ಮೊಂದಿಗೆ ಇಲ್ಲ, ಅವ್ರ ನೆನಪು ಕೂಡ ತುಂಬಾ ಕಾಡ್ತೈತಿ. ಬಟ್ ಇವ್ರು ಸರ್ ನೋಡ್ಬೇಕಂದ್ರೆ ಭಾಳ ಹೆಮ್ಮೆ ಅನಿಸ್ತೈತಿ. ನಾವೊಂದು ಈ ಒಂದು ಲೆವೆಲಿಗೆ ಬಂದಂದ್ರೆ ಅದಕ್ಕೆ ಕಾರಣ ಬೇರೆ ಯಾರಲ್ಲ, ಇವರೇ ನಮ್ಮ ಸರ್ಗಳು. ಕೆಲವು ಟೈಮ್ ನೋಡಿದಾಗ ಭಾಳ ಹೆಮ್ಮೆ ಅನಿಸ್ತೈತಿ. ನಾವಿದನ್ನು ಕಲಿತು ಅಂತ ಹೇಳ್ತಾರೆ. ಇಂದ್ರಾಯ ಸತ್ಯಧರ್ಮದಾಯ ಚ ಪ್ರತಿಧಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಇಹಲೋಕದ ನಮ್ಮ ಜೀವನದ ಭವಸಾಗರವಾದಾಗಿಸಿ ಮುಕ್ತಿಯ ಮಾರ್ಗದೆಡೆಗೆ ಕರೆದುಕೊಂಡು ಹೋಗುವಂಥ ನನ್ನ ಆರಾಧ್ಯ ಗುರುಗಳಾದಂಥ ಶ್ರೀ ಗುರು ರಾಘವೇಂದ್ರ ರವರ ಚರಣ ಕಮಲಗಳಿಗೆ ಅನಂತಾನಂತ ಕೋಟಿ ನಮಸ್ಕರಿಸುತ್ತಾ, ಅದೇ ರೀತಿಯಾಗಿ ವೇದಿಕೆಯನ್ನು ಅಲಂಕರಿಸಿರ್ತಕ್ಕಂಥ ನಮ್ಮ ಶಿಕ್ಷಕರು, ನಮ್ಮ ಗುರುಗಳು, ನಮ್ಮ ಹೆಮ್ಮೆ ಅವರ ಚರಣಗಳ ಕಮಲಗಳಿಗೆ ನಮಸ್ಕರಿಸುತ್ತಾ, ಮೊದಲನೇದಾಗಿ ನಾನು ಅಗ್ನಿಶಾಮಕ ದಳದಲ್ಲಿ ಒಂದು 18 ವರ್ಷದಿಂದ ಕರ್ತವ್ಯ ನಿರ್ವಹಿಸ್ತಾ ಇದ್ದೀನಿ. ನಿಮಗೆ ಏನಾರ ಅನಿಸ್ಬೋದು ನನ್ನ ಬಗ್ಗೆ, ಯಾಕಂದರೆ ನನ್ನ ಮಾತೇ ಹೀಗೆ ಬರೋದು. ಕಾರಣ ನಾನು ಆಲ್ರೆಡಿ ಶಿವಮೊಗ್ಗದಲ್ಲಿ 18 ವರ್ಷ ಆಯಿತು ಅಲ್ಲಿ ಇದ್ದು. ಹೀಗಾಗಿ ನನಗೆ ಸ್ವಲ್ಪ ಇಲ್ಲಿ ಬೇರೆ ರೀತಿ ಮಾತಾಡಬೇಕಾದ್ರೆ ಸ್ವಲ್ಪ ಕಷ್ಟ ಆಗುತ್ತೆ. ಏನು ಅನ್ಕೋಬೇಡಿ ಅಂತ ಹೇಳ್ತೀನಿ. ಅದಕ್ಕೆ ಮೊದಲನೇದಾಗಿ ಕ್ಷಮೆ ಯಾಚಿಸ್ತೀನಿ. ಅದೇ ರೀತಿಯಾಗಿ ನಾನು ಮೊದಲಿಗೆ ಎಲ್ಲ ಗುರುಗಳ ಹತ್ರ ನಾನು ಕ್ಷಮೆ ಕೇಳಬೇಕು. ಯಾಕಂದರೆ ನಾನು ಮಾಡಿದ್ದು ಒಂದೊಂದಿಲ್ಲ, ನಾನು ಎಲ್ಲರ ಕಡೆಯಿಂದ ಹೇಳಿಸ್ಕೊಂಡಿದ್ದೀನಿ, ಬಯಸ್ಕೊಂಡಿದ್ದೀನಿ, ಹೊಡ್ಸ್ಕೊಂಡಿದ್ದೀನಿ. ಯಾಕಂದರೆ ನಮ್ಮ ಗುರುಗಳು ಇವಾಗಲೂ ಕೂಡ ದಂಡಿಸೋದಂದ್ರೆ ನಮಗೊಂಥರ ಭಯ. ಯಾಕಂತಂದರೆ ಅವ್ರು ಎಲ್ಲ ಮಾಡಿದ್ದಾರೆ, ನಮ್ಗೆ ಒಳ್ಳೆ ರೀತಿ ಆಶೀರ್ವಾದನೂ ಮಾಡಿದ್ದಾರೆ, ಇಲ್ಲ ಅಂತ ಹೇಳಲ್ಲ. ಯಾಕಂದರೆ ಅದು ಆಗಿನ ವಾತಾವರಣನೂ ಹಾಗೆ, ನಾವು ಬೆಳೆದು ಬರ್ತಕ್ಕಂಥ ವಾತಾವರಣ ಆಗಿತ್ತು. ನಮಗೆ ಸರಿಯಾದ ರೀತಿ ಮಾರ್ಗದರ್ಶಿಗಳು ಯಾರೂ ಇರಲಿಲ್ಲ ಅವಾಗ. ಹೇಳಿದ್ರು ಕೇಳಿಸ್ಕೊಂಡು ಅದನ್ನು ಅನುಷ್ಠಾನಕ್ಕೆ ತರುವಂಥ ವ್ಯವಧಾನ ಕೂಡ ನಮ್ಮಲ್ಲಿಯೂ ಇರಲಿಲ್ಲ. ಅದು ಆ ಸಮಯ. ಅದಕ್ಕೆ ಒಂದು ಸಿದ್ಧಯ್ಯ ಪುರಾಣಿಕ ಒಂದು ಶ್ಲೋಕ ಹೇಳಿದ್ದಾರೆ, ಮಾತಾಶತ್ರು ಪಿತಾವೈರಿ ಏನ ಬಾಲು ನ ಪಾಟಿದ ನಶೋಮತೆ ಸಭಾಮತೆ ಹಂಸಮತೆ ಭಗೋಯತ ಅಂತ. ಈಗ ತಡವಾಗಿ ಬಂದರೂ ಕೂಡ ನಮ್ಮ ರಾವತ್ ಸರ್ ಅವರು ವೇದಿಕೆಗೆ ಆಗಮಿಸಬೇಕು, ಈಗ ಬಂದಿದ್ದಾರೆ. ಅವರಿಗೂ ಕೂಡ ಸ್ವಾಗತ ಮೂಲಕ ಎಲ್ಲರ ಚಪ್ಪಾಳೆ ಮೂಲಕ ಅವರನ್ನು ಬರಮಾಡಿಕೊಳ್ಬೇಕಂತ ನಮ್ಮ ಎಲ್ಲ ವಿದ್ಯಾರ್ಥಿಗಳು ಪರವಾಗಿರ್ತಾನಂದಾಗ ನಾವು ಯಾರಿಗೆ ವಿದ್ಯೆಯನ್ನು ಕೊಡಬೇಕಾಗತ್ತೆ? ಯಾರು ಧರ್ಮ ಮಾರ್ಗದಲ್ಲಿ ನಡೀತಾರಲ್ಲ ಅವರಿಗೆ ಪರಿಪೂರ್ಣ ವಿದ್ಯೆಯನ್ನು ಕಲಿಸ್ಕೊಡಲೇಬೇಕು. ಇಲ್ಲಾಂದರೆ ಅವ್ರಿಗೆ ಸರಿಯಾದಂಥ ಚಿಂತನೆ ಇರಲ್ಲ, ಸರಿಯಾದಂಥ ಮಾರ್ಗದರ್ಶನ ಇರಲ್ಲ. ತುಂಬಿ ಹಾಡಿದೆನು ಅಂದು ನಾನು ಮನ ಬಿಟ್ಟು ಕೇಳಿದಿರಿ ಅಲ್ಲಿ ಎದೆ ತುಂಬಿ ಹಾಡಿದೆನು ಅಂದು ನಾನು ಇಂದು ನಾ ಹಾಡಿದರು ಅಂದಿನಂತೆಯೇ ಕುಳಿತು ಕೇಳುವಿರಿ ಸಾಕೆನಗೆ ಅದುವೆ ಬಹುಮಾನ. ಇಂದು ನಾ ಹಾಡಿದರು ಅಂದಿನಂತೆಯೇ ಕುಳಿತು ಕೇಳುವಿರಿ ಸಾಕೆನಗೆ ಅದುವೆ ಬಹುಮಾನ.
ಅನಿವಾರ್ಯ ಕಲ್ಪನೆ ಕೇಳುವ ಬರಿಹರೆಂದು ಕೇಳುವ ಬರಿಹರೆಂದು ನಾ ಬಲ್ಲೆ ಅದರಿಂದ ಹಾಡುವೆನು ಮೈ ತುಂಬಿ ಎಂದಿನಂತೆ ಯಾರು ಕಿವಿ ಮುಚ್ಚಿದರು ನನಗಿಲ್ಲ ಚಿಂತೆ ಎದೆ ತುಂಬಿ ಹಾಡಿದೆನು ಅಂದು ನಾನು ಮನ ಬಿಟ್ಟು ಕೇಳಿದಿರಿ ಅಲ್ಲಿ ನೀವು ಎದೆ ತುಂಬಿ ಹಾಡಿದೆನು ಎದೆ ತುಂಬಿ ಹಾಡಿದೆನು ಅಂದು ವೇದಿಕೆಯ ಮೇಲೆ ಆಸೀನರಾದಂಥ ಎಲ್ಲ ಗುರು ಮಾನವರು, ಎಲ್ಲ ನನ್ನ ಸಹಪಾಠಿಗಳಿಗೂ ನಮಸ್ಕಾರ. ಕರ್ನಾಟಕ ಸಂಯುಕ್ತ ಪದವಿ ಪೂರ್ವ ಕಾಲೇಜು ಪ್ರೌಢಶಾಲಾ ವಿಭಾಗದಲ್ಲಿ ನಾವು ನಮ್ಮ 2006ರ ವರ್ಷದಲ್ಲಿ ಉತ್ತೀರ್ಣರಾಗಿ ಎಲ್ಲರೂ ಜೀವನದಲ್ಲಿ ಯಶಸ್ಸನ್ನು ಕಂಡುಕೊಂಡಿದ್ದೇವೆ. ಈ ಯಶಸ್ಸಿಗೆ ಕಾರಣ ಆದಂತಹ ಈ ಎಲ್ಲ ಗುರುಮಾನ್ಯರಿಗೆ ನನ್ನ ಮತ್ತೊಂದು ಸಲ ನಮಸ್ಕಾರ ಹೇಳುತ್ತಾ, ನಮ್ಮ ಈ KCPUC ಕಾಲೇಜ್ ಏನಿದೆ ಅಂದರೆ ಈ ಸ್ಕೂಲ್ ಒಳಗಡೆ ನಮಗೆ ಸಿಲೆಬಸ್ ಅನ್ನುವಂಥದ್ದು ಏನಿರ್ತದಲ್ಲ, ಆ ಸಿಲೆಬಸ್ಗೆ ಅಷ್ಟೇ ರಿಸ್ಟ್ರಿಕ್ಟೆಡ್ ಆಗಿ ಶಿಕ್ಷಣವನ್ನು ಕೊಡ್ತಾರೆ. ಅದಕ್ಕಿಂತ ಜಾಸ್ತಿ ಸಾಮಾಜಿಕ ಮೌಲ್ಯಗಳಂತ ಏನಿರ್ತಾವಲ್ರಿ, ಆ ಮೌಲ್ಯಗಳಿಗೆ ಜಾಸ್ತಿ ಒತ್ತು ಕೊಟ್ಟ ನಮ್ಮ ಶಿಕ್ಷಣ ಸಂಸ್ಥೆಗೆ ನಮಗೆ ಎಲ್ಲರಿಗೂ ನಮ್ಮ ಜೀವನವನ್ನು ರೂಪಿಸಿಕೊಟ್ಟಿದೆ. ಅದ್ರ ಜೊತೆ ನಾವು ನಮ್ಮ ಈ ಶಿಕ್ಷಣ ಸಂಸ್ಥೆಯು ಇದೇ ರೀತಿ ಮುಂದುವರಿಯಲಿ ಮತ್ತು ಉನ್ನತ ಬಹಳಷ್ಟು ವಿದ್ಯಾರ್ಥಿಗಳಿಗೆ ದಾರಿ ದೀಪವಾಗಲಿ ಅಂತ ಹೇಳ್ತಾ, ಲೈಫ್ ಒಳಗಡೆ ಫಸ್ಟ್ ಬೇಕಾಗಿರೋದು ಯಾವುದೇ ವ್ಯಕ್ತಿಗೆ ಸೆಲ್ಫ್ ರೆಸ್ಪೆಕ್ಟ್, ಎರಡನೇದು ಡಿಸಿಪ್ಲಿನ್, ಮೂರನೇದು ರಿಲೇಷನ್ಸ್, ನಾಲ್ಕನೇದು ಸ್ಯಾಕ್ರಿಫೈಸ್. ಈ ಎಲ್ಲ ಅಂಶಗಳನ್ನ ನಾನು ಈ ಸಂಸ್ಥೆಯ ಈ ಶಾಲೆಯಿಂದಲೇ ಕಲ್ತೇನೆ. ನನ್ನ ಲೈಫ್ ಒಳಗಡೆ ನಾ ಕಲ್ತಂತ ಡಿಸಿಪ್ಲಿನ್ ಕಲ್ತಿದ್ದು ಇದೇ ಸ್ಕೂಲ್ ಇದ್ದಾರೆ, ಸ್ಯಾಕ್ರಿಫೈಸ್ ಮಾಡೋಕೆ ಕಲ್ತಿದ್ರು ಇಲ್ಲಿಂದ ರೀ, ಮೇಂಟೆನೆನ್ಸ್ ಆಫ್ ರಿಲೇಷನ್ಸ್ ಸಂಬಂಧಗಳನ್ನ ಹೇಗೆ ನಾವು ನಿಭಾಯಿಸಬೇಕು ಅನ್ನೋದು ಕಲ್ತಿದ್ರು ಇಲ್ಲಿಂದ. ಹಸಿರು ಬಳೆಗಳಂತೆ ಕಂಗೊಳಿಸುತ್ತಿರುವ ನನ್ನ ಎಲ್ಲಾ ಗುರುವೃಂದಕ್ಕೂ ವಂದನೆ. ಸರ್, ಒಬ್ಬೊಬ್ಬರದ ಹೆಸರು ತಗೊಂಡು ಹೇಳ್ಬೇಕಂತಾನೆ ಇಷ್ಟಪಡ್ತೀನಿ. ದಂಡೀರ್ ಸರ್, ಇವರಿಲ್ಲ ಕೊಟ್ಟ ಬಿರುದು ಬಡವರ ಬಂದು. ಯಾಕಂತ ನೀವು ಕೇಳ್ಬೋದು, ಯಾರಾದ್ರೂ ಫೀಸ್ ತುಂಬಿಲ್ಲ, ನನಗೂ ಗೊತ್ತಿರಲ್ಲ ನಾ ಯಾಕೆ ಕೊಟ್ಟಿಲ್ಲ ಅಷ್ಟೇ ನನ್ನ ಅಭಿಪ್ರಾಯ ಹೇಳ್ತೀನಿ. ಒಮ್ಮೆ ಯಾರೋ ಒಬ್ಬರ ಫೀಸ್ ತುಂಬಿರ್ಲಿಲ್ಲ, ಅವಾಗ 150 ರೂಪಾಯಿ ಫೀಸ್. ಆ 150 ರೂಪಾಯಿದಾಗ ನಾವು 50 ರೂಪಾಯಿ ಅಷ್ಟೇ ತುಂಬಿದ್ದಿಲ್ಲ, ಅವ್ರು ತಮ್ಮ ಕಿಸೆದಾಗಿ ತೆಗೆದು ಪಟ್ನ ಕೊಟ್ಬಿಟ್ರೆ ಅದನ್ನ ಯಾರು ನೋಡಿರ್ತಿಲ್ಲ, ನಾನು ನೋಡಿದ್ದೇನೆ. ಯಾರಿಗಾರ ಒಂದು ಬುಕ್ ಕಡಿಬಿಟ್ಟೆ, ಏನೋ ಯಾಕೆ ಬಂದಿಲ್ಲ, ಏನಾಗೈತೆ ಹಿಂಗೆ ಹೇಳಿದ ತಕ್ಷಣ ಸರ್ ಇದು ಯಾಕಿಲ್ಲ, ತಗೋ ಅವ್ರು ನಡಿ ಬಾ ಕ್ಲಾಸಿಗೆ ಅಂತ ತಮ್ಮ ಹಿಂಗೆ ಹೇಳೋರು ಹೆಸರಲ್ಲಿ. ಅದಕ್ಕೆ ನಾವ್ಗೆ ಬಡವರ ಬಂದು ಅಂತ ಹೇಳಿ ದಂಡಿನ ಸರ್ ಎಲ್ಲ ಬಡವರ ಬಂದು. ಇನ್ನು MI ಪೂಜಾರಿ ಸರ್, MI ಮತ್ತೆ ಅಭಿಸಿ ಕೇಳ್ತಿರೋ ಏನು ಬಾಂಗಿ ಸರ್ ಪಾಠ ಮಾಡುವಾಗ ಅವ್ರನ್ನ ನೋಡ್ಬೇಕು ನಾವು. ಏನ್ ಅರ್ಥ ಇಲ್ಲ ನೋಡಕಾದ್ರು ಮಕ್ಕಳ ನೋಡ್ರು ಅವೆಲ್ಲ ನಮ್ಮನ್ನ ಬಾಡಿಗೆ ಬಿಟ್ಟು ನೋಡ್ತಾರೆ, ನಮ್ಮನ್ನ ಕಟ್ಟಿಯೋ ಈ ಪಾಯಿಂಟ್ ಎಲ್ಲ ನನಗೆ ಬರಲೇಬೇಕು. ಆಮೇಲೆ AS ಪಾಟೀಲ್ ಸರ್ ಸೌಮ್ಯ ಸ್ವಭಾವ ಅಂತಾನೆ ಹೆಸರಾಗಿಟ್ಟು ಯಾವಾಗ ಬರ್ತಿದ್ರ, ಬಟ್ ಅವ್ರ ಅಕ್ಷರೀಯದ ಒಂದು ಇತಿಹಾಸ ಬೋಧನೆ ನಮ್ಮಲ್ಲಿ ಎಲ್ಲರಿಗೂ ಕಿರು ಪರಿಚಯ ಅಂತ ನೆನಪಿದೆ. ಇನ್ನ ಗೋಳಿಹಳ್ಳಿ ಸರ್, ಹೆಸರೇ ಸೂಚಿಸುವಂತೆ ವಿದ್ಯೆ ಅವರಿಗೆ ಪ್ರಸಾದವಾಗಿಯೇ ದೊರಕಿದೆ. ಹೇಳಿದ್ರೆ ಯಾರೋ ರಾಕಿಂಗ್ ಸ್ಟಾರ್ ಯಶ್ ಅಂತ ಹೇಳಿ ಕರೆನೋ ಹಂಗಾದಾರ ಅವರ ಚೇಂಜಿನೂ ಆಗಿಲ್ಲ. ಯಾವಾಗ ಯಾರನ್ನ ಆಟ ಆಡ್ತಾವ್ ಪೀಸ್ ಅದೇವಿ ಅಂತ ಹೇಳಿದ್ರೆ ಸಾಕ, ಅವ್ರು ನಮ್ಮ ಜೋಡಿ ಬಂದು ಆಟಕ್ಕೆ ನಿಂತು ಬಿಡ್ತಿದ್ರು. ಗೋಲ್ ಮಾಡಿ ಹೆಂಗ್ ಮಾಡಿ ಅಂತೇಳಿ ಮತ್ತೆ ಬಡೋದು ಬಳೆದಂದ್ರೆ ಅವರು ಒಟ್ಟು ಆಟಕ್ಕೆ ಎಬ್ಸ್ಕೊಂಡ್ ಬರ್ತಿದ್ರು. ಪೀರಿಯಡ್ ಅಂತ ಜಿಟಿ ಮನ್ಸರ್ ಇಲ್ಲ ಅಂತಂದ್ರೆ ಅವ್ರು ಬಂದ ಆಟ ಆಡಿಸ್ತಿರು ಅನ್ನೋದು ನಮ್ಗೆ ನೆನಪಿನ ಅದ. ಇನ್ಮೇಲೆ ಬಂದ ರಾವಲ್ ಸರ್ ಹೇಳ್ಬೇಕಾದ್ರೆ ನಿಮ್ಮ ಅಜ್ಜಿ ಕೊಂಡ ನೆನಪಿದೆ ನಮಗೆ ಇನ್ನು. ನಿಮ್ಮ
ಈಗ ಅದಕ್ಕೆ ಅವ್ರು ನಿಮ್ಮ ಅಜ್ಜಿ ಬೋಂಡನ ಅಂತ ನೆನಪಿನ ನಮ್ಗೆ ನೆನಪಿದ. ಹನಗಟ್ಟಿ ಮೇಡಮ್ ಇವರು ನಾವು ಬರ್ತಿದ್ದೆವು. ಸ್ಪೆಷಲಿ ಹೆಣ್ಮಕ್ಳಿಗೆ ನಾವು ಟೈಮ್ ಬಿಟ್ಟು ಸ್ಕೂಲಿಗೆ ಬಂದ ಅನಿಸ್ತಿರ್ಲಿಲ್ಲ. ಅಷ್ಟು ಕಳಕಳಿ. ಯಾವ್ದು ಮೇಡಮ್ ಯಾಕೆ ನಿಮ್ಮ ಏನಾದರೂ ಊಟ ತಂದಿಲ್ಲ ಅದನ್ನಂತನ ಅದು ಕೇಳ್ತಿದ್ರು. ಮತ್ತು ನನಗೊಮ್ಮೆ ಸ್ಕೂಲ್ದೊಳಗ ಏನೋ ಆಗಿ ಹಂಚುಗಳೆಲ್ಲ ಬಿದ್ದಿತ್ತು, ನನ್ನ ತಲೆನ ಹೊಡೆದಿತ್ತು. ಮತ್ತು ನನಗೆ ಕರ್ಕೊಂಡು ಹೋಗಿ ಇದಕ್ಕೆ ಹಾಕಿದ್ರೆ ಅವ್ರು ಡಸ್ಟ್ ಆಗಿದ್ದು ಕೈ ಎಲ್ಲ ತೊಗೊಂಡ್ಬಂದ ನನ್ಗೆ ಇದನ್ನು ಮಾಡೋದಂದ್ರೆ ಅವರೊಬ್ಬರ ಮತ್ತು ಪಾಟೀಲ್ ಸರ್ ಹಾಸ್ಪಿಟಲ್ಗೆ ಚಾಕ್ಸ್ಕೊಂಬರಕ್ಕೆ ಹೋದಾಗ 3 ಸಲ ಫೋನ್ ಮಾಡಿ ಕೇಳಿದ್ರು ಅವರು ಶಬನ ಆರಾಮಗಳು ಅಂತ. ಇಷ್ಟು ಕಳಕಳಿ ಬಂದಿದ್ರು ನಮ್ಮ ಹನಬಟ್ಟಿ ಮೇಡಮ್. ಇನ್ನು ನಮ್ಮ ಚೆನ್ನಾಗ ಯಾಕಂದ್ರೆ ಹೋದ್ರೆ ಅವ್ರು ಯಾರ ಮಗ ನೀನು ಹಿಂಗೆ ಎಲ್ಲ ಏನೋ ಈಗ ಬಂದ್ರು ಹೌದಾ ಬಸಾಪುರ ಭಾಗ್ಯವಾಡಿ ಗುಂಡಾಣಿ ಸರ್ ಹೇಳೋ ಬಿ ಯಾರ ಮೇಲೆ ಬರ್ರ ಇವ್ನ ಹೆಸರು ಬರೀತ ನೋಡಿಲ್ಲ ಅಂತೆ ಕೈ ಅಂದು ಪಾಪ ಹೆಪ್ಪ ಅಂತ ಹೇಳ್ತಿರ್ತಿಲ್ಲ. ಹೇಳ್ತೀವಿ ನಮ್ಮ ಮುಂದೆ ಬಟ್ ಅಂದು ಬಂದು ಒಂದು ಸಲ ಹೇಳಿಲ್ಲ ತುಂಬ್ರು ಬರ್ರಿ. ಹಾಗೆ ಇನ್ನು ಶಿವನಲ್ಲ ಇವು ನಮಗೆಲ್ಲ ಈಗೂ ಅದೇ ರೀತಿ ನಾನು ಬಂದು ಕೊಟ್ಟರೆ ಅತ್ತ ಹಿಂಗೆ ಆರಾಮದೇರಿಲ್ಲ ಅಂತ ಮಾತಾಡ್ತಾರೆ. ಅದಕ್ಕೆ ಅವಾಗ ನಾವು ಹೇಳಿದ ಕರ್ನಾಟಕ ಶಿವನನ್ನ ಏನಮ್ಮ ಅಂಕಲ್ ಅಂಬ್ಲಿ ಅಂಕಲ್ ಕಸ ಕಡಿಮೆ ಹಾಕಿರುವ ಸ್ವಲ್ಪ ಡೆಸ್ ಕಸಾಕ ಒಂದು 2 ಕಸ ಹಾಕ್ತಿರುವ ನಾವು ಪಾಪ ಅದು ನೆನಪೈತ್ರಿ ಅಂಕಲ್. ಕರೆ ಅವ್ರಿಗೆ ನಾವು ಭಾಳ ಕಳ್ಸಿದೀವಿ ಬುದ್ಧವ ಅವ್ರು ಕಾಸು ಕಸೋದ್ರೆ ಹೋಗ್ಯಾವ್ರ. ಈ ರೀತಿ ನಮ್ಮ ಇದಕ್ಕೆ ಮಾಡ್ಕೊಂಡ ಇದ್ವಿ. ಒಂದು ಅತಿಥಿಗಳ ಪರಿಚಯ ಹಾಗೂ ಸತ್ಕಾರ ಕಾರ್ಯಕ್ರಮ. ಇವಾಗ ಗುರು ಎಂದರೆ ದೈವ, ಗುರು ಎಂದರೆ ಬೆಳಕು, ಗುರುವೇ ಸಕಲವು. ಎಲ್ಲ ನನ್ನ ಗುರುಗಳಿಗೆ ಸಾಷ್ಟಾಂಗ ನಮಸ್ಕಾರಗಳು. ಗುರುಗಳ ಸತ್ಕಾರ ಸಮಾರಂಭ ಕಾರ್ಯಕ್ರಮದ ಒಂದು ಮಹತ್ತರವಾದ ಘಟ್ಟವಾಗಿರುತ್ತದೆ. ಮುಗಿದು ಹೋದ ಮಾತಿಗೆ ಮೌನವೇ ವಿರಾಮ, ಹೇಳದೊಡ್ಡಿದ ಮಾತುಗಳಿಗೆ ನೆನಪುಗಳೇ ಅಂತಿಮ. ಅಂತಹ ನೆನಪುಗಳಿಗೆ ಈ ಕಾರ್ಯಕ್ರಮ ಸಾಕ್ಷಿಯಾಗಿದೆ. ಮೊದಲನೆಯದಾಗಿ ನಮ್ಮ ನಿವೃತ್ತ ಪ್ರಾಂಶುಪಾಲರಾದ ವಿಜಿ ವಾಲ್ಮೀಕಿ ಬಗ್ಗೆ ಕಿರು ಪರಿಚಯ. ಪೂರ್ಣ ಹೆಸರು ಶ್ರೀ ಬಸವರಾಜ ಗಂಗಪ್ಪ ವಾಲ್ಮೀಕಿ. ಹುಟ್ಟಿದ್ದು 1952 ಏಪ್ರಿಲ್ ಹಿರೇಕಾಗೇವಾಡಿಯಲ್ಲಿ. ತಮ್ಮ ಶಿಕ್ಷಣವನ್ನ ಕನ್ನಡ ಗಂಡು ಮಕ್ಕಳ ಶಾಲೆ ಹಿರೇಕಾಗೇವಾಡಿಯಲ್ಲಿ ಹಾಗೂ 1969ರಲ್ಲಿ SSLCಯನ್ನು ಪಾಸ್ ಮಾಡ್ತಾರೆ. 1973ರಲ್ಲಿ ತಮ್ಮ BSc ಪದವಿಯನ್ನು RLS ಕಾಲೇಜ್, ನಮ್ಮ B.Ed ಪದವಿಯನ್ನು ಸರ್ಕಾರಿ ಶಿಕ್ಷಣ ಮಹಾವಿದ್ಯಾಲಯ ಬೆಳಗಾವಿಯಲ್ಲಿ ಮುಗಿಸಿ ತಮ್ಮ ಸೇವೆಯನ್ನು ಶ್ರೀ ಕಲ್ಮೇಶ್ವರ ಪ್ರೌಢಶಾಲೆ MP ಹುಬ್ಬಳ್ಳಿ ಇಲ್ಲಿ ಆರಂಭಿಸುತ್ತಾರೆ. 36 ವರ್ಷಗಳ ಕಾಲ ಸೇವೆ ಸಲ್ಲಿಸುತ್ತಾರೆ. ಗಣಿತ ಮತ್ತು ವಿಜ್ಞಾನ ವಿಷಯವನ್ನು ಮಕ್ಕಳಿಗೆ ಅರ್ಥವಾಗುವ ರೀತಿಯಲ್ಲಿ ಕಲಿಸಿ ಎಷ್ಟೋ ವಿದ್ಯಾರ್ಥಿಗಳಿಗೆ ದಾರಿದೀಪವಾಗಿತ್ತು. 2012ರಲ್ಲಿ ನಿವೃತ್ತಿ ಹೊಂದುತ್ತಾರೆ. ಸದ್ಯ ಗುರು ವಿದ್ಯಾವರ್ಧಕ ಸಂಘ ಹಿರೇಬಾಗಡಿ ಇದರ ಅಧ್ಯಕ್ಷರಾಗಿರುತ್ತಾರೆ. ಇನ್ನೋರ್ವ ಶಿಕ್ಷಕರಾದ ಶ್ರೀ M.I. ಪೂಜಾರ್ ಗುರುಗಳು. ಹೆಸರು ಮಾತೇಶಯ್ಯ ಈರಯ್ಯ ಪೂಜಾರ್. ವಿಳಾಸ ಪ್ರಸ್ತುತ ಇರುವುದು ಬೆಳಗಾವಿಯಲ್ಲಿ. ಜನ್ಮ ದಿನಾಂಕ 1/4/1967. ಜನ್ಮಸ್ಥಳ ತಡಕೋಡ್, ಧಾರವಾಡ ತಾಲೂಕು. ಪ್ರಾಥಮಿಕ ಶಿಕ್ಷಣ 1ರಿಂದ 7ನೇ ತರಗತಿಯವರೆಗೆ ಸರ್ಕಾರಿ ಪ್ರಾಥಮಿಕ ಶಾಲೆ ಹೊಸೂರು. ಪ್ರೌಢ ಶಿಕ್ಷಣ JSS ಹೈಸ್ಕೂಲ್ ಹೊಸೂರು. ಪದವಿ ಪೂರ್ವ ಶಿಕ್ಷಣ KRCES GGD ಆರ್ಟ್ಸ್ ಆ್ಯಂಡ್ SVS ಸೈನ್ಸ್ ಕಾಲೇಜ್ ಬೈಹೊಂಗಲ್. ಪದವಿ ಶಿಕ್ಷಣ ಕಿಟನ್ ಕಾಲೇಜ್ ಧಾರವಾಡ. ಇಂಗ್ಲಿಷ್ BA, B.Ed KRCES ಬೈಹೊಂಗಲ್ ಇಂಗ್ಲಿಷ್ನಲ್ಲಿ. ಸ್ನಾತಕೋತ್ತರ ಪದವಿ KUD ಧಾರವಾಡ ಇಂಗ್ಲಿಷ್ ವಿಷಯದಲ್ಲಿ. ಸರ್ ಅವರ ಪೂರ್ಣ ಹೆಸರು ಶ್ರೀ ಶಂಕರಪ್ಪ ರುದ್ರಪ್ಪ ದಂಡಿ. ಹುಟ್ಟಿದ್ದು ಕಿತ್ತೂರು ತಾಲೂಕಿನ ಬಾಯ್ಲೂರು. ತಮ್ಮ ಶಿಕ್ಷಣವನ್ನು ತಮ್ಮ ಹುಟ್ಟೂರಿನಲ್ಲೇ 1ರಿಂದ 4ನೇ ತರಗತಿ ಆ ಟ್ಯೂನದು ಏನಾರ ಕೊಡಂತ ಹೇಳ್ರಪ್ಪ ಅವಂಗ.
ಹಿರಿಯ ಪ್ರಾಥಮಿಕ ಶಾಲೆ ಮೊಟ್ಟ ಮೊದಲನೇದಾಗಿ ಶ್ರೀ ಶ್ರೀ ಬಸವೇಶ್ವರ ಹಿಡಿದಾವರಗಳಲ್ಲಿ ಹೊರಬಂದು ವೇದಿಕೆ ಮೇಲೆ ಆಸೀನರಾಗಿರುವ ಎಲ್ಲ ಶಿಕ್ಷಕರಿಗೆ ವಂದಿಸುತ್ತಾ ಮತ್ತು ನನ್ನ ಎಲ್ಲ ನೆಚ್ಚಿನ ವಿದ್ಯಾರ್ಥಿನಿಯರಿಗೆ ನಮಸ್ಕರಿಸುತ್ತಾ 2000ರಲ್ಲಿ ನಾನು ಹಿರೇಬಗೌಡಿ ಸಂಯುಕ್ತ ಪದವಿ ಪೂರ್ವ ಕಾಲೇಜಿಗೆ ಆ್ಯಕ್ಚುಲಿ ಇಂಗ್ಲೀಷ್ ಉಪನ್ಯಾಸಕನಾಗಿ ಬಂದೆ ನಾನು MS ಪಾಟೀಲ್ ಸರ್ ಹೋಗಿ ಆದರೆ ಶ್ರೀಯುತ ಇಟಗಿ ಸಾಹೇಬರು ನನಗೆ ಒಂದು ಮಾತು ಹೇಳಿದ್ರೆ ಅಂದ್ರೆ ನೋಡಪ್ಪ ಅದು ಜೋಡಿ ನಮ್ಮ ನಾಯಿ ಹುಡುಗರಿಗೆ ನಮಗೆ ಕಲಿಸಿದ್ರು ಸ್ವಲ್ಪ ಒಟ್ಟು ಕಲಿಸ್ಬೋದು. ತದನಂತರ 2003ರಲ್ಲಿ ನಾನು ಕೇಂದ್ರೀಯ ವಿದ್ಯಾಲಯ ಸಂಘಟನಾ KV ಸ್ಕೂಲ್ನಲ್ಲಿ ಎಕ್ಸಾಮ್ ಬರೆದಿದ್ದೆ. ಎಕ್ಸಾಮ್ ಬರೆದ ನಂತರ ಪೋಸ್ಟ್ ಗ್ರಾಜ್ಯುಯೇಟ್ ಟೀಚರ್ ಆಗಿ ಅಪಾಯಿಂಟ್ಮೆಂಟ್ ಆದೆ. ಆದ್ರೆ ಪಾಲಿಟಿಕ್ಸ್ ಒಂದು ಮಾತು ಹೇಳಿದ್ರು, ಬಂದ ಈಗ 2 ವರ್ಷ ರೀತಿ ಇಷ್ಟು ಹೋಗಿ ಮಾಡೋದಂತ. ಆದ್ರೆ ಇಟಗಿ ಸಾಹೇಬರು MK ಬಂದಾಗ ನಮ್ಮ ಮನೆಗೆ ಬಂದಿದ್ದು. ಅವ್ರ ಊರು ಅವ್ರು ನನ್ನ ಲೈನ್ ಅಲ್ಲ ನಂಬರಲ್ಲಿ ನಾನು ಏನು ಪ್ರಿಪೇರ್ ಆಗಬೇಕು ಮಾಡಬೇಕು ಅಂತ ರೆಡಿ ಮಾಡ್ತೇನೆ. 2005-6ನೇ ಸಾಲಿನಲ್ಲಿ ಪ್ರೌಢಶಾಲೆಗೆ ಪದವಿ ಅಂದರೆ ಸಂಯುಕ್ತ ಪದವಿ ಪೂರ್ವದಲ್ಲಿ SSLC ಮುಗಿಸಿದಂಥ ನೀವು ಇಲ್ಲಿ ಗುರುವಂದನಾ ಕಾರ್ಯಕ್ರಮವನ್ನು ಇಟ್ಕೊಂಡಿದ್ರಿ. ನಾ ಏನು ಹೇಳಬೇಕಪ್ಪ ಅಂದರೆ, ನಾನು ನಿಮ್ಮ ಜೊತೆಗೇ ನಿಮ್ಮ ಸ್ಕೂಲಿಗೆ ಜಾಯ್ನ್ ಆದ. ನನ್ನ ವೃತ್ತಿ ಜೀವನವನ್ನು ಆರಂಭಿಸಿದ್ದು ಇದೇ ಪದವಿ ಪೂರ್ವ ಕಾಲೇಜಿನಲ್ಲಿ. ಎಷ್ಟು ಕಲ್ತಿದ್ದೀನಿ ಅಂತಂದರೆ ಈವರೆಗೆ ಅದನ್ನು ಉಪಯೋಗ ಮಾಡ್ತಾನೆ ಬರ್ತಾ ಇದ್ದೀನಿ. ಯಾಕಂದರೆ ನನ್ನ ಆರಂಭದ ಜೀವನವನ್ನು ಈ ಶೈಕ್ಷಣಿಕ ಈ ವೃತ್ತಿ ಜೀವನವನ್ನು ಆರಂಭಿಸಲಿಕ್ಕೆ ಫಸ್ಟ್ ನಮ್ಮ BG ವಾಲ್ಮೀಕಿ ಸರ್ಗೆ ಅವ್ರಿಗೆ ಥ್ಯಾಂಕ್ಸ್ ಹೇಳ್ಬೇಕು. ಯಾಕಂದ್ರೆ ಅವರು ಈ ಏನಪ್ಪ ಮುಖ್ಯೋಪಾಧ್ಯಾಯರಾಗಿ ಪದವಿ ಮೇಲೆ ಏನಪ್ಪ ಅಂದರೆ ಅವ್ರಿಗೆ ಪ್ರಮೋಷನ್ ಸಿಕ್ಕ ಮೇಲೆ ಅವರ ಕಾರ್ಯಭಾರವನ್ನು ನನಗೆ ಒಪ್ಪಿಸಲಾಯಿತು. ಅದಕ್ಕಿಂತ ಮುಂಚೆ YB ಪೂಜಾ ಇವರು ನಮ್ಮ ಪೂಜಾರಿ ಸರ್ ಇದ್ದರು, ಅವರು ಕೂಡ ಅಲ್ಲಿ ಕೆಲಸ ಮಾಡ್ತಿದ್ರು. ಅವ್ರ ನಂತರ ನನಗೆ ಈ ಸೇವೆ ಮಾಡಲಿಕ್ಕೆ ಅವಕಾಶ ಸಿಕ್ತು. ಈ ಒಂದು ಮಾತು ಹೇಳ್ತಾರೆ ಏನಪ್ಪ ಅಂದರೆ, ಜನನಿ ಜನ್ಮಭೂಮಿಶ್ಚ ಸ್ವರ್ಗಾದಪಿ ಗರಿಯಸಿ ಅಂತ. ಜನನಿ ಮತ್ತು ಜನ್ಮಭೂಮಿ ಇವೆರಡು ಸ್ವರ್ಗಕ್ಕಿಂತಲೂ ಮಿಗಿಲು ಅಂತ. ಅದರೊಳಗೆ ಇನ್ನು 2 ಸೇರಿಸ್ತೇನೆ ನಾನು. ಜನನಿ ಜನ್ಮಭೂಮಿ, ಕಲಿತ ಶಾಲೆ ಮತ್ತು ಕಲಿಸಿದ ವಿದ್ಯಾರ್ಥಿಗಳು ಇವರು ಕೂಡ ಸ್ವರ್ಗಕ್ಕಿಂತ ಮಿಗಿಲು. ಯಾಕಪ್ಪ ಅಂದರೆ, ನೀವು ಇಷ್ಟು ಬೆಳೆದು ಇಷ್ಟು ದೊಡ್ಡವರಾಗಿ ಮತ್ತೆ ನಮ್ಮನ್ನು ಈ ಜಾಗಕ್ಕೆ ಕರೆದು ಮತ್ತೆ ಸನ್ಮಾನ ಮಾಡ್ತಿದ್ದೀವಿ ಅಂತಂದರೆ ನಾವೇನಾದರೂ ನಿಮಗೆ ಕೊಟ್ಟಿದ್ದೀವೋ ಬಿಟ್ಟಿದ್ದೇವೋ ಗೊತ್ತಿಲ್ಲ. ಆದರೆ ನಿಮ್ಮ ಶ್ರದ್ಧೆ, ಇಚ್ಛೆ ಮತ್ತು ಭಕ್ತಿ ನಿಮ್ಮ ಈ ಶಾಲೆ ಮೇಲೆ ಇದೆ, ಇದು ಸದಾ ಇರ್ತದೆ. ವೇದಿಕೆ ಮೇಲೆ ಆಸೀನರಾದ ಎಲ್ಲ ಗುರುವೃಂದವೇ ಹಾಗೂ ಎಲ್ಲ ವಿದ್ಯಾರ್ಥಿಗಳು, ನಾನು 2003ರಲ್ಲಿ ಈ ಕಾಲೇಜಿಗೆ ಬಂದೆ. ಅವಾಗ ಕೇವಲ PUC ಮಾತ್ರ ಹೇಳ್ತಾ ಇದ್ದೇನೆ. 2004ರಲ್ಲಿ ನನಗೆ ಒಣಗಿರಿ ಸರು ಒಂದು ಕ್ಲಾಸನ್ನು ಮಾತ್ರ ಏಳ್ತಕ್ಕೆ, ಅದು ಪೂರ್ತಿಯಾಗಿಲ್ಲ, ಕೆಲವೊಂದಷ್ಟು ದಿವಸ ಆದೊಳಗೆ ನನಗೆ 8 ಹೇಳ್ರಿ ಅಂತ ಕೊಟ್ಟು, ಆಮೇಲೆ 2005ರೊಳಗೆ ನಾ 2 ಕ್ಲಾಸನ್ನು 8A ಮತ್ತು B ಕ್ಲಾಸ್ಗಳನ್ನು ಹೇಳಿದೆ. ತದನಂತರ ನಮ್ಮಲ್ಲೇ ಬಂದ ನಂತರ ಆಮೇಲೆ PUCಗೆ ಬಂದ ಎಲ್ಲರೂ. ಹೀಗೆ ಅಲ್ಲಿ ವಿದ್ಯಾರ್ಥಿ ಜೀವನ ನೋಡಿದಾಗ ಬಹಳಷ್ಟು ನನಗೆ ಏನು ಖುಷಿ ಆತ್ಮ ಅಂತಂದ್ರೆ, 20 ವರ್ಷಗಳ ನಂತರವೂ ಕೂಡ ನಮ್ಮನ್ನು ನೆನಪಿಟ್ಟು ಈ ಒಂದು ಸಂಗಮವನ್ನು ಸೇರಿಸಿದ್ರಲ್ಲ ನೀವೆಲ್ಲರೂ. ಎಲ್ಲರೂ ಹೋದಾಗ ನಾ ಒಂದು ಹಾಸನಕ್ಕೆ ಹೋದಾಗ ಅಲ್ಲಿ ಏನಾಗಿತ್ತಂದ್ರೆ, 2 ವಿದ್ಯಾರ್ಥಿಗಳು ಬಂದ್ರಲ್ಲಿ ಬಂದು ಏನಾಗಿತ್ತಂದ್ರೆ, ನಾವು ಪ್ರವಾಸಕ್ಕೆ ಹೋಗಿದ್ವಿ. ಅವಾಗ 2 ವಿದ್ಯಾರ್ಥಿಗಳು ಏನಪ್ಪ ಅಂತಂದ್ರೆ ಅವ್ರು ಪೊಲೀಸರು. ಆ ಕಾರ್ಯನಿರ್ವಹಿಸುವಾಗ ಅಲ್ಲೆಲ್ಲ ಬಹಳಷ್ಟು ಖುಷಿ ಏನಪ್ಪ ಅಂತಂದ್ರೆ, ವಿದ್ಯಾರ್ಥಿಗಳನ್ನು ಎಲ್ಲಿ ಹೋದರೂ ಕೂಡ ನಮ್ಮನ್ನ ಗುರುತಿಸ್ತಾರಲ್ಲ, ನಮಗೆ ಎಲ್ಲ ಶಿಕ್ಷಕರು ಬೇಕಾಗಿದ್ದ ಅದ ಅಂತ. ಇವತ್ತು ನೀವು ಎಲ್ಲರೂ ಕೂಡ ಇವತ್ತು ಈ ಸ್ನೇಹ ಸಮ್ಮೇಳನ, ಗುರುವಂದನಾ ಕಾರ್ಯಕ್ರಮ ಇದು ಇನ್ನೂ ಕೂಡ ಹೆಚ್ಚಾಗಬೇಕು. ಇವತ್ತಿನ ಜೀವನದೊಳಗೆ ಈ ವಿದ್ಯಾರ್ಥಿಗಳಿಗೆ ಇವತ್ತಿನ ಶಿಕ್ಷಣ ಒಟ್ಟು ಹೆಂಗೈತಿ, ಆ ಇವತ್ತಿನ ಶಿಕ್ಷಣ ಕೊಡಬೇಕಂತಂದ್ರೆ ಇವತ್ತು ಪಾಲಕರಿಗೆ ವರ್ಷ ಅಂತ ಇವತ್ತು ಇವು ಕಾರ್ಯಕ್ರಮ ನೀವು ಆಯೋಜಿಸಿದ್ದು ಬಹಳಷ್ಟು
ಸಾರ್ಥಕತೆ. ಮಾನವಾರ್ಥಂ ಮಾನವೀಭೂತಂ ಮಾನವಿ ಆದಿಲಕ್ಷ್ಯಂ ಶಿವರೂಪಂ ಶಿವಾನಂದಂ ವಂದೇ ವಂದೇ ಜಗದ್ಗುರು. ಕನ್ನಡ ನಾಡಿನ ಪುಣ್ಯ ಪುರುಷರಲ್ಲಿ ಅಗ್ರಗಣ್ಯರಾಗಿ, ಅವಧೂತ ಶ್ರೇಷ್ಠರಾಗಿ, ಅತ್ಯಾಶ್ರಮಿಗಳಾಗಿ, ಶ್ರೋತ್ರಿಯ ಬ್ರಹ್ಮನಿಷ್ಠರಾಗಿ, ಸಾಧು ಸಂತರಾಗಿ, ಸಾಧು ಸಂತ ಎಂಬ ಶಬ್ದಕ್ಕೆ ಅರ್ಹರಾಗಿ ಇಡೀ ತಮ್ಮ ಜೀವನವನ್ನು ತತ್ವಜ್ಞಾನ ಭಕ್ತಿ ವೈರಾಗ್ಯವನ್ನು ಜನತೆಗೆ ತಿಳಿಸಿ ಜನರ ಕಲ್ಯಾಣವನ್ನೇ ಮಾಡತಕ್ಕಂಥ ಮಹಾತ್ಮ ವಿಶ್ವಯುಬುದ್ಧಿ ಭಕ್ತಿ ಭಂಡಾರಿ ಬಸವಣ್ಣನ ಪಾದಗಳಿಗೆ ಅನಂತ ದೇವರನ್ನ ಪ್ರಣಾಮಗಳನ್ನು ಸಲ್ಲಿಸಿ ಈ ನಾಡಿನ ಆದಿ ದೇವರಾಗಿರ್ತಕ್ಕಂಥ ಪಡಿವಿಶ್ವೇಶ್ವರ ಪಾದಗಳಿಗೆ ನಮಸ್ಕರಿಸಿ ವೇದಿಕೆಯ ಮೇಲಿರ್ತಕ್ಕಂಥ ಎಲ್ಲ ನನ್ನ ಗುರುವೃಂದಕ್ಕೂ ನಮಸ್ಕರಿಸಿ ತಮ್ಮೆಲ್ಲರಿಗೂ ವಂದಿಸಿ ನನಗೆ 2 ನಿಮಿಷ ಟೈಮ್ ಕೊಟ್ಟಿದ್ದಾರೆ, ಬಹುಶಃ 2 ನಿಮಿಷ ಆಗಿರಬೇಕು. ಆದರೂ ಕೂಡ ಕೃತಜ್ಞತೆಯನ್ನು ಸ್ವೀಕಾರ ಮಾಡಿಕೊಂಡಿದ್ದೇವಪ್ಪ ಅಂತಂದ್ರೆ ಕೃತಜ್ಞತೆಯನ್ನು ಸಲ್ಲಿಸೋದು ನಮ್ಮೆಲ್ಲ ಕರ್ತವ್ಯ. ಬಹುಶಃ ನನ್ನ ದೃಷ್ಟಿಯೊಳಗೆ ನೀವೆಲ್ಲರೂ ರಾಷ್ಟ್ರಪತಿಗಳೇನೋ ಅಂತ ಅನಿಸ್ತದೆ. ಯಾಕಂತಂದರೆ ರಾಷ್ಟ್ರಪತಿ ರಾಮನಾಥ್ ಕೋವಿಂದ್ ಅವರು ರಾಷ್ಟ್ರಪತಿ ಆದ ತಕ್ಷಣ ಮಾಡಿದ ಕೆಲಸ ಏನಂದರೆ ತಾವು ತಮಗೆ ಕಲಿಸಿರ್ತಕ್ಕಂಥ ಪ್ರೈಮರಿಯಿಂದ ವಿಶ್ವವಿದ್ಯಾಲಯಗಳಿರ್ತಕ್ಕಂಥ ಎಲ್ಲ ಉಪನ್ಯಾಸಕ ಶಿಕ್ಷಣ ಕಳಿಸಿ ಸನ್ಮಾನ ಮಾಡಿದ್ದು. ಮತ್ತು ನೀವು ಈಗ ಅದನ್ನು ಮಾಡಿದ್ದೀರಿ ಅಂತಂದರೆ ನಮಗಿರೋ ಇದಕ್ಕಿಂತ ಹೆಚ್ಚು ಮನುಷ್ಯರಿಗೆ ಏನೂ ಬೇಕಾಗಿಲ್ಲ. ಇದೊಂದು ದೊಡ್ಡ ಆತ್ಮೀಯತೆ ಕೆಲಸ. 2005-6ನೇ ಸಾಲಿಗೆ ಮಾಡ್ತಕ್ಕಂಥ ವಿದ್ಯಾರ್ಥಿಗಳು ನಮ್ಮ ಸಂಸ್ಥೆಯ ಎಲ್ಲ ಗುರು ವೃಂದಕ್ಕೂ ನನ್ನ ಮುದ್ದು ವಿದ್ಯಾರ್ಥಿಗಳೇ, ಇಂದು ಬೆಳಗ್ಗೆ ಅಷ್ಟೇ ನಾನು ಪುಣೆಯಿಂದ ನಿಮ್ಮ ಕರೆಗೆ ಹೋಗ್ಕೊಟ್ಟು ಇಲ್ಲಿ ಬಂದಿದ್ದೇನೆ. ಆ್ಯಕ್ಚುಲಿ ನಾನು ನಾಳೆ ಬೆಳಗ್ಗೆ ಬರಬೇಕಿತ್ತು. ನನ್ನ ಮಗಳಿಗೆ ಹೇಳಿದೆ, ಇಲ್ಲ 2006 ಬ್ಯಾಚ್ ನನಗೆ ಇನ್ವಿಟೇಷನ್ ಕೊಟ್ಟಿದೆ, ನಾನು ಹೋಗಲೇಬೇಕು ಅಂತ ಹೇಳಿ. ನಾನು 2003 ಈ ಶಾಲೆಯಲ್ಲಿ ನಿಮ್ಮ ಥರನೇ ಅಡ್ಮಿಷನ್ ಪಡೆದೆ, ಅಪಾಯಿಂಟ್ಮೆಂಟ್ ಹೊಂದಿದೆ. ನೀವು ಕೂಡ ಅಡ್ಮಿಷನ್ ಪಡೆದಿದ್ರಿ. ಸೊ ಎವ್ರಿಥಿಂಗ್ ಇನ್ ದ ಲೈಫ್ ವಿಚ್ ಇಸ್ ಫಸ್ಟ್ ವಿ ವಿಲ್ ನೆವರ್ ಫೊರ್ಗೆಟ್, ಎಂದು ಮರೆಯಲು ಸಾಧ್ಯವಿಲ್ಲ. ಈಗಾಗಲೇ ಗೋಡೆಯಲ್ಲಿ ಸರ್ ಹೇಳಿದ ಹಾಗೆ ಜನನಿ ಜನ್ಮಭೂಮಿಂಚೆ ಸ್ವರ್ಗಾದಲ್ಲಿ ಗರಿಯಸೆ, ಈ ಲೈನ್ ನಾನು ಇಂಗ್ಲೀಷ್ ಟೆಕ್ಸ್ಟ್ ಬುಕ್ನಲ್ಲಿ ಓದಿದೆ. ಅಲ್ಲ, ಮೀನಿಂಗ್ ಅವ್ರು ಹೇಳಿಕೊಟ್ಟಿದ್ದು ನನ್ನ ಸಂಸ್ಕೃತ. ಅದೇ ರೀತಿ ನಾನು ಕೂಡ ಬೇರೆ ಎಲ್ಲೋ KV ಸ್ಕೂಲ್, ಏರ್ಫೋರ್ಸ್ ಸ್ಕೂಲ್ನಲ್ಲಿ ಜಾಯ್ನ್ ಆಗಬೇಕಂತಿತ್ತು. ನಮ್ಮ ಮನೆಯಲ್ಲಿ ಬೇರೆ ಪ್ಲ್ಯಾನ್ ನಡೀತಾ ಇತ್ತು. ನಮ್ಮ ಊರುಗಳೆಲ್ಲ ಹತ್ತಿರದಲ್ಲಿರುವ ಶಾಲೆಗಳೆಲ್ಲನೇ ಇವಳಿಗೆ ಎಲ್ಲಾದರೂ ಒಂದು ಜಾಬನ್ನು, ಟೀಚರ್ ಜಾಬನ್ನು ಕೊಡಿಸ್ಬೇಕಂತ ಇತ್ತು. ನನಗೆ ಬೇಡಾಗಿತ್ತು. ಆದರೆ ಇಂದಿನ ದಿನಮಾನಗಳಲ್ಲಿ ನನಗೆ ಅದರ ಮಹತ್ವ ತಿಳಿತಾ ಇದೆ. ನಾವು ನಮ್ಮ ಭೂಮಿಯನ್ನೇ ಅಂಟಿಕೊಂಡಿದ್ರೆ ಅದು ಏನಿದೆ ನಮ್ಮ ಜನ್ಮವನ್ನು ಸಾರ್ಥಕ ಮಾಡುತ್ತದೆ ಅಂಥೇಳಿ ನಿಮ್ಮನ್ನೆಲ್ಲ ನೋಡಿ ನನಗೆ ಬಹಳಷ್ಟು ಖುಷಿ ಆಗ್ತಾ ಇದೆ. ಯಾಕಂದರೆ ನೀವು ನನ್ನ ಫಸ್ಟ್ ಬ್ಯಾಚ್, ಫಸ್ಟ್ ಸ್ಟೂಡೆಂಟ್ಸ್ ನಾನು ಯಾರಿಗೆ ಹೇಳ್ಕೊಟ್ಟಿದ್ದೆ. ವೇದಿಕೆಯ ಮೇಲೆ ಆಸೀನರಾಗಿರ್ತಕ್ಕಂಥ ನನ್ನ ಎಲ್ಲ ಗುರು ಬಳಗವೇ, ನನ್ನ ಎದುರುಗಡೆ ಕೂತಿರ್ತಕ್ಕಂಥ ವಿದ್ಯಾರ್ಥಿಗಳೆಲ್ಲ ಸಹೋದರ ಸಹೋದರಿಯರೇ ಮಿತ್ರರು. ನಿಮ್ಗಿಂತ ನಾವು ಭಾಳ ಅಂತಂದ್ರೆ 10-15 ವರ್ಷದವರು. ಏನೋ ಒಂದು ಸ್ವಲ್ಪ ನಮ್ಗಿಂತ ಹೆಚ್ಚು ಜ್ಞಾನವನ್ನು ನೀವು ಪಡೆದಿರ್ಬೋದು, ನಿಮ್ಗಿಂತ ಹೆಚ್ಚು ನಾವು ಪಡೆದಿರ್ಬೋದು. ಆಗಲೇ ಹೇಳಿದ್ವಿ ಛಾತ್ರ ಮಿತ್ರ ಅಂತೇಳಿ. ನಮ್ಮ ಕೆಲಸ ಸ್ಲೋಗನ್ ವಿದ್ಯಾರ್ಥಿ ದೇವೋಭವ ಅಂತೇಳಿ ಅಲ್ಲಿ ಒಂದು ಸ್ಲೋಗನ್ ನನಗೆ ನೆನಪಕ್ಕಿ 2003-4 ಇಸ್ವಿ ಒಳಗೆ ನಮ್ಮ ಸ್ಕೂಲಿಗೆ ಬಂದಿತ್ತು. ಆಗ ನಮ್ಮ ಸ್ಕೂಲ್ ಊರಲ್ಲಿ ಸರ್ಕಾರಿ ಪ್ರೌಢಶಾಲೆ ನಮ್ಮ ಶಾಲೆಯ ಮೇಲೆ ನಮ್ಮ ಮೇಲೆ ನಂಬಿಕೆಯನ್ನಿಟ್ಟ ಈಗ ಏನು ಕೂತಿರಲ್ಲ ನೀವು, ಆ ವೇಳೆಯೊಳಗೆ 242 ಮಕ್ಕಳು 7ನೇ ತರಗತಿ ಒಳಗೆ ಓದ್ತಾ ಇದ್ರು. ನಮ್ಮ ಕಾಲೇಜ್ ಸರ್ ಎಷ್ಟು ಇಷ್ಟ ಅಂತಕ್ಕೆ ನೋಡ್ಕೊಂಡು ಬಾ ಅಂತೇಳಿ ಹೇಳಿದ್ರು. ಎಲ್ಲ ಸ್ಕೂಲ್ ಅಡ್ಡಾಡಿದ್ರೆ 242 ಮಕ್ಕಳು. ಅತ್ರ ನಮ್ಮ ಶಾಲೆಯ ಮೇಲೆ ನಮ್ಮ ಮೇಲೆ ಇಷ್ಟು ಭಕ್ತಿ ನಂಬಿಕೆಯನ್ನು ಇಟ್ಟ ಆ ವೇಳೆಯೊಳಗೆ ಕೆಲವೊಂದು ಮಕ್ಕಳೆಲ್ಲ ಗೌರ್ಮೆಂಟ್ ಕಟ್ಟಿ ಹೋಗಿದ್ರು. ನಮ್ಮ ಶಾಲೆಯ ಮೇಲೆ ನಂಬಿಕೆಯನ್ನು, ವಿಶ್ವಾಸವನ್ನು, ನಮ್ಮ ಮೇಲೆ ಭಕ್ತಿಯನ್ನು ಇಟ್ಟು ಬಂದಿರತಕ್ಕಂಥ ಈ ನಮ್ಮ ಭಕ್ತಿಯ ಮಿತ್ರರು, ನಮ್ಮ ವಿದ್ಯಾರ್ಥಿಗಳು, ನೀವು. ನಾ ಅಲ್ಲಿಂದ ಇಲ್ಲಿವರೆಗೆ ನಾನು ನೋಡಿರ್ತಕ್ಕಂಥ ಬ್ಯಾಚ್ದೊಳಗೆ ಅತ್ಯಂತ ನಂಬಿಕಸ್ಥ ವಿಶ್ವಾಸಿಕ ಬ್ಯಾಚ್ ಅಂತ ನಾನು ಹೇಳಿದ್ದೆ.
ಶಾಲೆ 5 ವರ್ಷದ ಹೇಳ್ತಾರೆ. ಯಾಕೆ ಹೇಳ್ತಾರೆ ಅಂತಂದ್ರೆ ಒಂದು 2 ಘಟನೆ ಇದೆ. ಮೊದಲೇದು ಮಂಜುನಾಥ್ ಯಡಿಯೂರು ನಮ್ಮ ಶಾಲೆಯೊಳಗೆ ಓದಿ ನಮ್ಮ ಸ್ಕೂಲಿಗೆ 3rd ರ್ಯಾಂಕ್ ಬಂದಿದ್ದ. ಅವನಿಗೆ ಪ್ರೈಸ್ ಕೊಟ್ಟಿದ್ರು, ಕ್ಯಾಶ್ ಪ್ರೈಸ್ ಸುಮಾರು 1100 ರೂಪಾಯಿ. 1100 ರೂಪಾಯಿ ಕೊಟ್ಟಾಗ ವಿದ್ಯಾರ್ಥಿ ಏನು ಹೇಳಿದ, ಸರ್ ಬಹುಮಾನ ಥರ ನಾನು ಮಾಡ್ತೀನಿ ಹೇಳಿದ. ಸರ್ ಇದನ್ನ ನನಗೆ ಪ್ರೈಸ್ ಕೊಟ್ಟಿದ್ದೀರಿ, ನಾ ಮತ್ತೆ ಏನೋ ಯಾವುದೋ ಇದನ್ನು ಮಾಡ್ತೀನಿ, ಇದನ್ನ ಇಟ್ಟ ನಮ್ಮ ಅಜ್ಜನ ಹೆಸರಲ್ಲಿ ಇರಲಿ, ಇಟ್ಟು ಇದನ್ನ SSLC ಒಳಗೆ ನಂಬರ್ ಯಾರು ಬರ್ತಾರೋ ಅವ್ರು ಕೊಡಂತ ಹೇಳಿದ. ಆ ವಿದ್ಯಾರ್ಥಿ ನಮ್ಮ ಶಾಲೆ ಮೇಲೆ ಇಟ್ಟಿರ್ತಕ್ಕಂಥ ಅತಿ ಉತ್ಕಟವಾಗಿರ್ತಕ್ಕಂಥ ಪ್ರೀತಿ ಆ ವಿದ್ಯಾರ್ಥಿದಂಥ ಹೆಮ್ಮೆಯಿಂದ ಹೇಳ್ತಾರೆ. ಇನ್ನು 2ನೇದು ಪ್ರೊಫೆಸರ್ ನಾವು ಚಕ್ರಿ ಅಂತ ಅವ್ರ ಮನೆಗೆ ಬಂದಿದ್ವಿ, ಮಕ್ಕಳ ಅಡ್ಮಿಷನ್ಸ್ ಸಾಯಂಕಾಲ 7-8 ಗಂಟೆ ಆಗಿರಬೇಕು. ಪೈಲ ಪ್ರಸಾದೊಳಗೆ ಅವ್ರ ಮನೆ ಬಂದಾಗ ಅವ್ರ ಮನೆಯಾಗ ನಾವು ವಿದ್ಯಾರ್ಥಿನಿ ಅವ್ರ ಅಕ್ಕ ಇಬ್ಬರು ಕೂಡ 4-5 ಹುಡುಗರ ಮನೆಗೆ ಕರ್ಕೊಂಡು ಹೋಗಿ ಭೇಟಿ ಮಾಡಿ ನಮ್ಮ ಶಾಲೆಗೆ ನಮ್ಮ ಗುರುಗಳ ಮೇಲಿನ ಪ್ರೀತಿಗೆ 4-5 ಮಕ್ಕಳನ್ನ ಕರ್ಕೊಂಡು ಬಂದು ಸ್ಕೂಲಿಗೆ ಅಡ್ಮಿಷನ್ ಮಾಡೋಕೆ ಕಾರಣ ಅವರೇ. ಯಾಕೆ ಅಂತ ಹೇಳಕ್ಕಂತಂದ್ರೆ ನಾವು 30 ಬ್ಯಾಚ್ ನೋಡಿದ್ವು, ನಮ್ಮ ಶಾಲೆಯ ಮೇಲೆ ಇಷ್ಟು ಭಕ್ತಿ ಪ್ರೀತಿಯನ್ನು ಇಟ್ಟಿರ್ತಕ್ಕಂಥ ಬ್ಯಾಚ್ ಇನ್ನೊಂದಿಲ್ಲ. ನಾನು ಹೆಮ್ಮೆಯಿಂದ ಹೇಳ್ಬೋದು. 20 ವರ್ಷಗಳ ಹಳೆಯ ಸ್ನೇಹಿತರಿಗೆ ನಮಸ್ಕಾರಗಳು. ಇವತ್ತಿನ ಸಭೆಯ ಅಧ್ಯಕ್ಷರೇ, ನಮ್ಮ ನಿವೃತ್ತ ಪ್ರಾಚಾರ್ಯರಾಗಿರ್ತಕ್ಕಂಥ ಶ್ರೀ ಎಸ್ ಪಾಟೀಲ್ ಗುರುಗಳೇ, ನಗುವಿನ ಲೋಕದ ಮಾಲೀಕರಾಗಿರ್ತಕ್ಕಂಥ ಶ್ರೀ SR ಧನ್ಯನ್ ಗುರುಗಳೇ, ಹಾಗೂ ವೇದಿಕೆಯ ಮೇಲೆ ಆಶ್ರಿತರಾಗಿರ್ತಕ್ಕಂತಹ ನನ್ನೆಲ್ಲ ಮಿತ್ರರೇ, ನನ್ನ ಎದುರುಗಡೆ ಕುಳಿತಿರ್ತಕ್ಕಂತಹ ನನ್ನ ಆತ್ಮೀಯ ಸ್ನೇಹಿತರೆ, ನಾವು ಅಲ್ಲಿ ಒಳಗಡೆ ಬರ್ತಿರ್ತಕ್ಕಂಥ ಸಂದರ್ಭದಲ್ಲಿ ನೀವೆಲ್ಲರೂ ಗುರುಭ್ಯೋ ನಮಃ ಗುರುಭ್ಯೋ ನಮಃ ಗುರುಭ್ಯೋ ನಮಃ ಅಂತ ಹೇಳ್ತಿರ್ಬೇಕಾದ್ರೆ ನನ್ನ ಮನಸ್ಸು ಹೇಳ್ತಾ ಇತ್ತು, ವಿದ್ಯಾರ್ಥಿ ದೇವೋ ಭವ, ವಿದ್ಯಾರ್ಥಿ ದೇವೋ ಭವ, ವಿದ್ಯಾರ್ಥಿ ದೇವೋ ಭವ. ಇದು ನಮ್ಮ ನಿಮ್ಮ ಋಣಾನು ಬಂಧದ ಒಂದು ಸಂಕೇತ ಅಂತ ಹೇಳ್ಕೋಬಹುದು. ಎಮ್ಮವರು ಬೆಸಗೊಂಡರೆ ಶುಭ ಲಗ್ನವೆಣ್ಣಿರಯ್ಯ ಅನ್ನೋ ಹಾಗೆ ನಾವಿಂದು ಶುಭ ಮುಹೂರ್ತದಲ್ಲಿ ಇಂಥ ಒಂದು ಅದ್ಭುತವಾಗಿರ್ತಕ್ಕಂಥ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೇವೆ. ತಮಗೆಲ್ಲ ಗೊತ್ತು, ಗುರು ಅಂತಕ್ಕಂಥ ಸ್ಥಾನ ಎಲ್ಲರಿಗಿಂತ ಮಿಗಿಲಾಗಿರ್ತಕ್ಕಂಥದ್ದು. ಯಾವುದೇ ವ್ಯಕ್ತಿ ರಿಟೈರ್ಡ್ ಆದಮೇಲೆ ಆ ವ್ಯಕ್ತಿಗೆ ಇಂಥ ಒಂದು ಸನ್ಮಾನ ಸಿಗಲಿಕ್ಕಿಲ್ಲ. ನಮ್ಮ ಮರಣದವರೆಗೂ ಕೂಡ ಒಂದು ಒಳ್ಳೆಯ ಒಂದು ಹುದ್ದೆ ಮತ್ತು ಸನ್ಮಾನ ಸತ್ಕಾರ ಸಿಗ್ತಾ ಇದೆ. ಆ ಸ್ಥಾನಕ್ಕೆ ಏರಬೇಕಾದಂತಂದ್ರೆ ಇವತ್ತು ನೋಡ್ರಿ, ಒಬ್ಬ ಹೆಣ್ಣು ಮಗಳು ಪತ್ನಿ ಅಂತ ಕರೆಸ್ಕೋಬೇಕಾದ್ರೆ ಅವಳಿಗೆ ಮದುವೆ ಆಗಬೇಕು, ತಾಯಿ ಅಂತ ಕರೆಸ್ಕೋಬೇಕಾದ್ರೆ ಆಕೆಗೆ ಮಗು ಆಗಬೇಕು. ಹಂಗೆ ನಾನು ಗುರು ಅಂತ ಕರೆಸ್ಕೋಬೇಕಾದ್ರೆ ನೀವಿರಬೇಕು, ನೀವಿಲ್ಲ ಅಂತಂದ್ರೆ ನಾನು ಗುರು ಅಂತ ಕರೆಯೋರು ಯಾರು? ಅದಕ್ಕೆ ನೀವಿದ್ದಾಗ ನಮ್ಮ ಜೀವನ ಅನ್ನೋದು ಸಂಪೂರ್ಣ ಆಗ್ತದೆ. ನಿಮ್ಮ ಹೊರತಾಗಿ ನಮ್ಮ ಜೀವನ ಸಂಪೂರ್ಣ ಆಗೋದಕ್ಕೆ ಸಾಧ್ಯ ಇಲ್ಲ. ಆ ಕಾರಣಕ್ಕಾಗಿ ಇವತ್ತು ನೀವೇನೆಲ್ಲರೂ ಕುಳಿತಿದ್ದೀರಿ, ನಮ್ಮನ್ನು ನಿಮ್ಮಲ್ಲಿ ಕಾಣ್ತಕ್ಕಂಥ ಸೌಭಾಗ್ಯವನ್ನು ನೀವು ನಮಗೆ ಒದಗಿಸಿಕೊಟ್ಟಿದ್ದಕ್ಕಾಗಿ ತಮ್ಮೆಲ್ಲರಿಗೂ ಹೃತ್ಪೂರ್ವಕವಾಗಿರ್ತಕ್ಕಂತಹ ಧನ್ಯವಾದಗಳನ್ನು ಸಲ್ಲಿಸುತ್ತೇನೆ. ನಮಸ್ಕಾರಗಳು. ಹಾಗೆ ಇಂದಿನ ಸಮಾರಂಭದ ವೇದಿಕೆ ಮೇಲೆ ಆಶೀನರಾಗಿರ್ತಕ್ಕಂಥ ನನ್ನೆಲ್ಲ ಸಹೋದ್ಯೋಗಿ ಸರ್, ನೀರು ಕುಡಿಯೋದ್ರಿಂದ ಭಾಳ ಮಾತಾಡ್ತಾರಂತ. ಧನ್ಯವಾದ ಸರ್. ನಾನು ಬಂದ ಕಾರ್ಯಕ್ಕೆ ನೀವು ಬಂದಿರೆಯ, ನಾನು ಬಂದ ಕಾರ್ಯಕ್ಕೆ ನೀವು ಬಂದಿರೆಯ, ನೀವು ಬಂದ ಕಾರ್ಯಕ್ಕೆ ನಾನು ಬಂದಿರೆಯ, ನಾನು ನೀವು ಬಂದ ಕಾರ್ಯಕ್ಕೆ ಪ್ರಭುದೇವರು ಬಂದರು. ಕಲ್ಯಾಣವೆಂಬುದು ಪ್ರಣತೆಯಾಯಿತು, ನೀವು ಬತ್ತಿಯಾದಿರಿ, ನಾನು ತೈಲವಾದನು, ಪ್ರಭುದೇವರು ಜ್ಯೋತಿಯಾದರು ಅಂತಕ್ಕಂಥ ವಚನವನ್ನು ಅಂದ ಬಸವಣ್ಣ ತಮ್ಮ ಹೃದಯದಲ್ಲಿ ಬಿತ್ತಿ ಬೆಳೆದಿದ್ದಾರೆ. ಬಸವಣ್ಣನನ್ನು ಹೃದಯ ಮಂದಿರದಲ್ಲಿ ಪ್ರತಿಷ್ಠಾಪಿಸಿಕೊಂಡು
2003ರಿಂದ 6ರವರೆಗೆ ದಲಿತರು ಸಾಕಷ್ಟು ಹೋರಾಟ ಮಾಡಿ ನಿಮ್ಮ ಅರಿವನ್ನು ಮೂಡಿಸಿಕೊಂಡು ಗುರುಗಳ ಅರಿವೆಯನ್ನು ಹರಿದು ಅರ್ಧರೆ ಇಂದಿಗೆ ಆ ಅರಿವು ಮೂಡಿ ಗುರುಗಳನ್ನು ಸ್ಮರಣೆ ಮಾಡಲು ಗುರು ವಂದನೆಯನ್ನು ಮಾಡಲು ಅನ್ನುವಂಥ ಹೃದಯ ಭಕ್ತಿಕೆಯನ್ನು ತಾವೆಲ್ಲ ಹೊಸೆದು ಎಷ್ಟು ಪರಿಶ್ರಮ ಪಟ್ಟಿರೇನೋ ಇಂಥ ಒಂದು ಅದ್ಭುತ ಕಾರ್ಯಕ್ರಮವನ್ನು ಮಾಡಿದರೆ ಈ ಕಾರ್ಯಕ್ರಮದ ಅಧ್ಯಕ್ಷರು ಹಾಗೂ ಕರ್ನಾಟಕ PU ಕಾಲೇಜಿನ ಮುಖ್ಯೋಪಾಧ್ಯಾಯರಾದಂಥ ಆತ್ಮೀಯರು ಶ್ರೀ MI ಪೂಜಾ ಸರ್ ಅವರೇ, ಭಾಂಗಿ ಸರ್ ಅವರೇ, ಆತ್ಮೀಯರಾದಂಥ MK ಪಾಟೀಲ್ ಸರ್ ಅವರೇ, ಉಳ್ಳಾಗಡ್ಡಿ ಹಾಗೂ ರಾವಲ್ ಸರ್, ಉಡಿಕೇರಿ ಸರ್ ಮತ್ತು ಗುಂಡಾನಿ ಸರ್, ಸಹೋದರಿ ಅನವರಟ್ಟಿ ಮೇಡಮ್ ಅವರೇ, ಈಗ ತಾನೇ ಮದುಮಗನಾಗಿ ನಿವೃತ್ತಿ ಹೊಂದಿದಂಥ AS ಪಾಟೀಲ್ ಸರ್ ಅವರೇ, ಹಾಗೂ ಎಲ್ಲ ನನ್ನ ನೆಚ್ಚಿನ ಪ್ರೀತಿಪೂರ್ವಕ ವಿದ್ಯಾರ್ಥಿನಿಯರೇ, ನಿಮ್ಮ ಅಂತರಂಗಕ್ಕೆ ಭಕ್ತಿಪೂರ್ವಕ ಶರಣ ಮೊಬೈಲ ಕೊಡಿಸ್ಕೊಂಡು ಅಪ್ಪನ ಕಡೆ ಮೊಬೈಲ ಹೊಡಿಸ್ಕೊಂಡು ಕೈಯಲ್ಲಿ ಹಿಡ್ಕೊಂಡು ಮೊಬೈಲ್ ಕೊಡಿಸ್ಕೊಂಡು ಕೈಯಲ್ಲಿ ಹಿಡ್ಕೊಂಡು ಅದನ್ನು ಬೇಕಾದಾಗ ಟಿಕ್ಟಾಕ್ ನೋಡಿಕೊಂಡು ತವರೂರ ಯಾವಾಗಾರ ಒಮ್ಮೆ ನೋಡ್ಯಾಳ. ಇಂಥ ದಿನಮಾನದೊಳಗೆ ಎಷ್ಟು ಅದ್ಭುತವಾಗಿ ಹೃದಯಗಳು ಚೂಡೇರಿಗಳು ಎಲ್ಲರೂ ಕೂಡಿದೆ. ನಮ್ಮ ಗಂಗಮ್ಮ ಜಗಳ ಇಲ್ಲದ ಒಂದು ಪಿರಿಯಡ್ ಸಾಗಿಲ್ಲ, ಒಟ್ಟ ಸಾಗಿಲ್ಲ. ಆ ಕಡೆಯಿಂದ ಬಸಾಪುರದಿಂದ ಬರುವಾಗನೇ 8 ಜಗಳ ತಗೊಂಡು ಬರ್ತೀವಿ. ಇಲ್ಲಿ ಅವ್ರು 8ಕ್ಕೆ ಮತ್ತ 8 ಸ್ಕ್ವೇರ್ ಹಾಕಿತ್ತ 8 64. ಇಂಥ ಮಹಿಮಾ ಹೆಣ್ಮಗಳು ಆಕೆಯನ್ನ ನಾವು ಅದ್ಭುತವಾಗಿ ಸಾಕಿ ಸಲುವಿ ಶಿಕ್ಷಣ ಕೊಟ್ಟೇವೆ. ಅದು ಅವ್ರು ಓಡಿ ಹೋಗಾಕ ಕಾರಣ ಇವ 3 ವರ್ಷ. ಹೌದು, ರಂಜನ ಹೌದಲ್ಲ. ಇವ್ರಿಗೆ ಎಲ್ಲರಿಗೂ ತಳವಾರ ಎಲ್ಲಿದ್ದೀನಿ, ಅವ್ನು ಮುಂಚಿನ ನೀವು ಅವು ಹೋಗೋದನ್ನು ಪ್ಲಾನ್ ಹಾಕೋದಕ್ಕೆ ಇವು ರೆಡಿ ಆಗ. ಹೌದು, ಕರಡಿ ಎಲ್ಲಿದೆ ಅವ ಸುಮ್ಮನೆ ಅವ್ರು ಓಡಿದ್ದು ನೋಡಿ ಓಡುವ. ಇಂಥ ಹುಡುಗರು ಅವಾಗ ಅಲ್ಲಿಗೆ ಬೆಳಿಂದ ಬರ್ತಿದ್ದ. ಸೈಕಲ್ ಯಾರ ಮನೆಯಾಗ ಇರ್ತಿದ್ದು ಏನೋ ಇರ್ತಿದ್ದಿಲ್ಲ. ಮತ್ತ ಇಟ್ಟವನ ಯಾವಾಗ ತೂಕಿದ್ದು ಗೊತ್ತಾಗ್ತಿಲ್ಲ. ಆ ಪುರಾಣ ಮಠದ ಕರ್ಕೊಂಡು ನಾವು ಹಗರ ಹೋಗೋಡ್ಲೆ ಅಂತೇಳಿ ಎದ್ದು ಹೋಗ್ತಿದ್ವಿ. ನೋಡಿ ಅವತ್ತಿನ ಜನ್ಮ ಹಚ್ಚಿನ ಮನೆ ಏನಿಲ್ಲಪ್ಪ, ಶಾನೆ ಒಳಗ ಚಲೋ ಇರ್ತಾವ. ನೀನು ನೋಡೋದು ಅವನು ಬೇಡ ಇನ್ನೊಬ್ಬರಿಂದ ಏನಿದ್ರು ಹಚ್ಚಿನ ಇನ್ನೊಬ್ಬ ಅವ್ರ ಜೊತೆ ಮತ್ತೊಬ್ಬ ಎಲ್ಲಿ ಹೋದನು ತಪ್ಪಿಸ್ತ, ಸ್ಕೂಲ್ ತಪ್ಪಿಸ್ತ ಅವ ನಮ್ಮ ತುಳಸಿ ಒಬ್ಬ. ಇವು ಯಾವಾಗ ಹೋಗ್ತಾರ ಗೊತ್ತಾಗಿರ್ಲಿಲ್ಲ. ಎಸ್, ಇವರಿಗೆಲ್ಲ ಸಾಧ್ಯ ಆದಂದ್ರೆ ನಮ್ಮ ಎಸ್ ನಿಮ್ಮ ಜೀವನ ಇದ್ರಾಗ ಗುರುಗಳು ಯಾರು ಶಿಷ್ಯ ಯಾರ ಕನ್ನಡಿ ಹೇಳಪ್ಪ ಗುರುಗಳ ರವಿ ಹೋದಲ್ಲ. ಎಸ್, ಯಾವುದು? ಎಸ್, ರವಿ ನಿಜವಾಗ್ಲೂ
ಕೆಟ್ಟ ಬಡತನದೊಳಗೆ ಬದುಕಿ ಒಂದು ಸುಂದರವಾದ ಬದುಕನ್ನು ಕಟ್ಟಿಕೊಂಡು ನಾನು ಅವನಿಗೆ ನಿಮ್ಮೆಲ್ಲರ ಪರವಾಗಿ ಹಾರ್ದಿಕ ಶುಭಾಶಯಗಳು. ಇದು ಬಹಳ ಅದ್ಭುತವಾದಂಥ ಬೆಸುಗೆ. ನಾನು ಅಲ್ಲೇ ಹೊಲ ತೊಗೊಂಡು ಇವನಿಗೆ ಫೋನ್ ಮಾಡಿ ನನ್ನ ಎಲ್ಲ ಕೆಲಸ ಅವನು ಮಾಡಿಕೊಡೋದಲ್ಲ. ಇನ್ನೇನು ಬೇಕು ನನಗೆ? ಏನು ಬೇಕಂತ ಕೆಲಸ. ಹೌದು, ಅದಕ್ಕೆ ನಿಮ್ಮೂ ಏನಾದರೂ ಕೆಲಸ ಇದ್ರೆ ಹೌದಾ? ಇದ್ರಾಗ ಎಲೆಕ್ಷನ್ ಡ್ಯೂಟಿ ಅಂತ ಬರ್ತಿರ್ತಾವೆ, ಅವನ್ನೆಲ್ಲ ಕ್ಯಾನ್ಸಲ್ ಮಾಡಲಿಲ್ಲ ಅಂದ್ರೆ ಹಸಿ ಬಳಿಗೆ ಎಲ್ಲಿಗೆ ರನ್ನನ ಗದ ಯುದ್ಧ 8-9ನೇ ಶತಮಾನದಲ್ಲಿರ್ತಕ್ಕಂಥ ಕಾವ್ಯ. ರನ್ನ ಗುಡಾರದಲ್ಲಿ ಅಡಗಿಕೊಂಡು ಕುಳಿತಂಥವ ಸತ್ಕವಿ ಆಗುವುದಿಲ್ಲ ಅಂತಕ್ಕಂಥದ್ದನ್ನು ಹೇಳಿದಾಗ ಆ ಕಾವ್ಯವನ್ನು ನಾನು 4 ಮಾರ್ಕ್ಸ್ಗೆ ಕಂಠಪಾಠ ಮಾಡಿಸಿದ್ದೆ. ಇವತ್ತು ನನಗೆ ಅದು ಬೇಕು, ಇಲ್ಲಾಂದ್ರೆ ಇವತ್ತು ನಿಮಗೆ ಊಟ ಇಲ್ಲ. ನಾವೆಲ್ಲರೂ ಊಟ ಮಾಡ್ತೇವೆ, ಹೋಗ್ತೇವೆ. ರನ್ನನ ಗದಾಯುದ್ಧದಲ್ಲಿ ಬರ್ತಕ್ಕಂಥ ಒಂದು ಅದ್ಭುತವಾದ ಕಾವ್ಯ ಅದು ಹಳೆಗನ್ನಡ ಸಾಹಿತ್ಯ. ಅವಾಗ ಸರ್ ನಮ್ಗೆ ಭಾಳ ಚೆನ್ನಾಗಿ ಹೇಳಿದ್ರು ಅದನ್ನ. ಅವ್ರು ನನಗೆ ಕಂಠಪಾಠ ಮಾಡಕ್ಕೂ ಹೇಳಿದ್ರ. ಅವಾಗಲೇ ನಮ್ಮ ಆನಂದನ ಪ್ರಸ್ತಾಪಿಸಿದ. ಆರವಂ ನಿರ್ಮಿತ ಕಂಠೀರವಂ ನಿರಸ್ತಗನರವಂ ನೀರು ಕೋಪಾರುಣ ನೇತ್ರಂ ಕೇಳಿದಂ ನೀರೊಳಗಿಂದು ಬೆವರ್ತಂ ಉರಗ ಪತಾಕಂ. ಅಂದ್ರೆ ಇವು ಎಲ್ಲ ಕಳೆದ್ಕೊಂಡ ಸಹ ಹೋಗಿರ್ತಾನು ಕೈ ನಡಗ ದುರ್ಯೋಧನ ಎಲ್ಲರನ್ನೂ ಕಳ್ಕೊಂಡಿರ್ತಾನೆ. ಕೊನೆಗೆ ಆತ್ಮಮಿತ್ರನಾದಂತ ಕರ್ಣನು ಸಹ ಕಳ್ಕೊಂಡಿರ್ತಾನೋ. ಅವಾಗ ವೈರಾಗ್ಯ ಅನ್ನೋದು ಮುರಿರ್ತದೆ ಆ ಸಂದರ್ಭದಲ್ಲಿ. ಅವ್ನಿಗೆ ಏನು ಉಳಿದಿಲ್ಪ, ನನ್ಗ ಏನು ಬೇಡ ಅಂತೇಳಿ ಅವನು ಅದನ್ನೇನು ಓಕೆ. ಇವರು ಇಷ್ಟೆಲ್ಲ ಅವ್ರ ಕಡೆ ಇದೆ. ಇವತ್ತು ನಿರೂಪಣೆಯನ್ನು ಭಾಳ ಅದ್ಭುತವಾಗಿ ನೆರವೇರಿಸಿದಂಥ ಆನಂದ ಅವರಿಗೆ, ಸಹೋದರಿ ಹೇಳಲಾಗಿ ಶವಾನ ಅವರಿಗೆ ತಮ್ಮೆಲ್ಲರ ಪರವಾಗಿ ಪೂರ್ವಕ ಅಭಿನಂದನೆ. ಆ ನಂತರ 4 ಜನ ಮೊದಲು ಇವರೆಲ್ಲರಿಗೂ ತಮ್ಮ ಪರವಾಗಿ ನಮ್ಮೆಲ್ಲ ಗುರು ಬಳಗದ ವತಿಯಿಂದ ಹೃತ್ಪೂರ್ವಕ ಅಭಿನಂದನೆಗಳು. ಎಸ್ ಈಗ ನಮ್ಮನೆಯಲ್ಲಿ ಕರ್ಕೊಂಡು ಹೋಗ. ನೀನು ಸ್ವಿಟ್ಜರ್ಲ್ಯಾಂಡ್ನಲ್ಲಿದೆಯಾ? ಈಗ ನಮ್ದೆಲ್ಲ ಎಷ್ಟಾಗ್ತದೆ ಬೇಕಾಗಿದ್ದು? ಹಲೋ, ಆರಾಮದಿಲ್ಲ? ನಿನಗೆ ಶುಭವಾಗಲಿ. ನಿನ್ನ ಇಲ್ಲಿ ಎಲ್ಲ ಸಹಪಾಠಿಗಳದರು, ಗುರುಗಳ ಸ್ಮರಣೆಯನ್ನು ಮಾಡಿದರು, ಸನ್ಮಾನ ಮಾಡಿದರು, ಗುರುವಂದನೆ ಮಾಡಿದರು. ದೇವರು ನಿನಗೆ ಒಳ್ಳೆಯ ಆಯುಷ್ಯ ಆರೋಗ್ಯವನ್ನು ಕೊಡಲಿ. ನಾವೆಲ್ಲರೂ ಇಲ್ಲಿ ಆರಾಮ
ಎಲ್ಲರಿಗೂ ಶುಭವಾಗಲಿ. ನಮ್ಮ ಶಾಲೆಯ ವಿದ್ಯಾರ್ಥಿಗಳು, ಹಳೆಯ ವಿದ್ಯಾರ್ಥಿಗಳ 2005-6ನೇ ಬ್ಯಾಚಿನ ಗುರುವಂದನ ಹಾಗೂ ಸ್ನೇಹ ಸಂಗಮ ಕಾರ್ಯಕ್ರಮ. ಇಲ್ಲಿಯವರೆಗೆ ಬಹಳ ಖುಷಿಯ ಸಂಗತಿ ಅಂದರೆ ಎಲ್ಲ ವಿದ್ಯಾರ್ಥಿಗಳು ಅನುಭವ ಹಂಚಿಕೊಂಡಿದ್ದೀರಿ. ಎಲ್ಲ ಶಿಕ್ಷಕರು ತಮ್ಮ ಅಮೃತವನ್ನು ನಮಗೆ ಉಣಬಡಿಸಿದ್ದಾರೆ. ಅದರಾಗ ವಿಶೇಷವಾಗಿ ನಮ್ಮ ಮಾಮಾರು ತಂಗಿ ಕೊಟ್ಟನು. ಅವ ಮನೆಗೆ ಬಂದಾಗ ಹೇಳ್ತಾನು, ತಂಗಿ ಬಂಗಾರ ನಿಕ್ಕಿ ಅಂತೇಳಿ ಏನು. ಆದರೆ ಒಟ್ಟು ಒಂದು ಹಾಸ್ಯದ ಹೊಂಗಲನ್ನು ಹರಿಸಿ ಒಂದು ಹಳೆಯ ನೆನಪುಗಳನ್ನು ಎಲ್ಲ ಮೆಲುಕು ಹಾಕಿ ಒಂದು ಒಳ್ಳೆಯ ಕಾರ್ಯಕ್ರಮ ಇದು. ಎಲ್ಲರೂ ಮಾತಾಡಿದ್ದಾರೆ, ಎಲ್ಲ ಶಿಕ್ಷಕರು ಮಾತಾಡಿದ್ದಾರೆ, ಗುರುಮಾತೆಯರು ಮಾತಾಡಿದ್ದಾರೆ. ಈಗ ನನ್ನ ಪಳಗಳನ್ನು ಮಾತಾಡೋಕ್ಕೆ ನನಗೆ ಆ್ಯಕ್ಚುಲಿ ಏನೂ ಉಳಿಸಿಲ್ಲ. ಎಲ್ಲರೂ ನಿಮಗೆ ಧನ್ಯವಾದಗಳನ್ನು ಹೇಳಿದ್ದಾರೆ. ಹಂಗೆ ನಾನು ಹೃದಯಪೂರ್ವಕವಾದ ಧನ್ಯವಾದಗಳನ್ನು ತಮಗೆಲ್ಲ ಅರ್ಪಿಸ್ತೇನೆ. ಸಮಯದ ಜೊತೆ ನಡೆಯುವ ಅವಶ್ಯಕತೆ ಇಲ್ಲ, ಸತ್ಯದ ಜೊತೆ ನಡೆಯಿರಿ. ಒಂದು ದಿನ ಸಮಯವೇ ನಿಮ್ಮ ಜೊತೆ ನಡೆಯುತ್ತದೆ ಎಂದು ಹೇಳುತ್ತಾ, ಇಂದು ಈ ಗುರುವಂದನ ಕಾರ್ಯಕ್ರಮದ ಸ್ನೇಹ ಸಮ್ಮೇಳನದಲ್ಲಿ ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ಗೌರವಾನ್ವಿತ ಅಧ್ಯಕ್ಷರು BG ವಾಲ್ಮೀಕಿ ಸರ್ ಅವ್ರಿಗೂ ಕೂಡ, ನಿವೃತ್ತ ಅಧ್ಯಕ್ಷರು ಅವ್ರಿಗೂ ಕೂಡ ಹೃತ್ಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ. ಅದೇ ರೀತಿ ಅಧ್ಯಕ್ಷರು MY ಪೂಜಾರಿ ಗುರುಗಳು, ಪ್ರಧಾನ ಗುರುಗಳು ಹಾಗೂ ಇಂಗ್ಲಿಷ್ ಶಿಕ್ಷಕರು ಅವ್ರಿಗೂ ಕೂಡ ನಮ್ಮೆಲ್ಲರ ವಿದ್ಯಾರ್ಥಿನಿಯರಿಂದ ಹೃತ್ಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ. ಅದೇ ರೀತಿ ಮುಖ್ಯ ಅತಿಥಿಗಳಾಗಿರುವಂಥ ASR ದಂಡಿನ ಗುರುಗಳು, ನಿವೃತ್ತ ಪ್ರಧಾನ ಗುರುಗಳಾಗಿರುವಂಥ ಕನ್ನಡ ಶಿಕ್ಷಕರು, ಇವ್ರಿಗೂ ಕೂಡ ಹೃತ್ಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ. ಅದೇ ರೀತಿ ಮುಖ್ಯ ಅತಿಥಿ PS ಬಡಿಗೇರ್ ಗುರುಗಳು, ಅವ್ರಿಗೂ ಕೂಡ ಹೃತ್ಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ. ಅದೇ ರೀತಿ ಇನ್ನೊಬ್ಬರ AS ಪಾಟೀಲ್ ಗುರುಗಳು, ನಿವೃತ್ತ ಪ್ರಾಚಾರ್ಯರು, ಅವ್ರಿಗೂ ಕೂಡ ನನ್ನ ಹೃದಯಕ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ. ಅದೇ ರೀತಿ AS ಕರ್ಸದ್ ಗುರುಗಳು, ಹಿಂದಿ ಶಿಕ್ಷಕರು, ಇವ್ರಿಗೂ ಕೂಡ ನಮ್ಮೆಲ್ಲರ ಪರವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ. ಅದೇ ರೀತಿ PC ಗುರುವನವರ ಸಮಾಜ ಶಿಕ್ಷಕರು, ಇವ್ರಿಗೂ ಕೂಡ ನಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ. ಅದೇ ರೀತಿ RF ಮನಬರಟ್ಟಿ ಟೀಚರ್, ಇಂಗ್ಲಿಷ್ ಶಿಕ್ಷಕರು, ಇವ್ರಿಗೂ ಕೂಡ ನಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ. ಅದೇ ರೀತಿ AS ಬಾಂಗಿ ಗುರುಗಳು, ರಾಜ್ಯ ಶಿಕ್ಷಕರು, ಉಪನ್ಯಾಸಕರು ಮತ್ತು ಅವ್ರಿಗೂ ಕೂಡ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೀನಿ. ಅದೇ ರೀತಿ AM ಹುಡುಗೇರಿ ಸರ್, ಇಂಗ್ಲಿಷ್ ಉಪನ್ಯಾಸಕರು, ಇವ್ರಿಗೂ ಕೂಡ ಹೃತ್ಪೂರ್ವಕ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೀನಿ. ಅದೇ ರೀತಿ ಇನ್ನೊಬ್ಬರ ವಿದ್ಯಾಸಾಗರ್ ಗೋಲೆಹಳ್ಳಿ ಸರ್, ವಿಜ್ಞಾನ ಶಿಕ್ಷಕರು, ಇವ್ರಿಗೂ ಕೂಡ ಹೃತ್ಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ. ಅದೇ ರೀತಿ UL ರಾವಳ್ ಸರ್, ಇವ್ರಿಗೂ ಕೂಡ ಅವ್ರಿಗೂ ಕೂಡ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ. ಅದೇ ರೀತಿ ನಮ್ಮೆಲ್ಲ ನೀವು ಸದಾ ಒಳ್ಳೆಯ ಮಾರ್ಗದರ್ಶನ ಅಂದರೆ ಸತ್ಯದ ಹಾದಿಯಲ್ಲಿ ನಡೆಯಲು ಈ ರೀತಿ ನಮ್ಮನ್ನು ಸಮರ್ಥನರಾಗಿ ಮಾಡಿದ್ದೀರಿ. ಗುರುವಂದನೆ ಭಾಷಣ ಮಾಡಲು ಅವಕಾಶ ಕೊಟ್ಟಿರುವಂಥ ಇದು ನನ್ನ ಪುಣ್ಯ ಅಂತ ಇದ್ದೀನಿ. ಅದೇ ರೀತಿ ಇದು ನನ್ನ ಭಾಗ್ಯ ಮತ್ತು ನನ್ನ ಅದೃಷ್ಟ, ನನಗೆ ದೇವರು ಕೊಟ್ಟಿರುವಂಥ ಅದೃಷ್ಟ ಅಂದ್ಕೊಂಡಿದ್ದೀನಿ.
ಮಂಜುವ ಬರಾಂಪುರ ಮಂಜಾ ನಿಂಬಾಟಾಗ ಹತ್ತೈತೆ ನೋಡ್ಬನ್ನಿ. ನಾವು ಬಂದು ನೋಡ್ರಿ ಅಲ್ಲಿ ಸರ್ 1 ಸೆಕೆಂಡ್ ರೀ. ಇರ್ಬೋದ್ರಣ್ಣ. ಅಣ್ಣ ತಗೊಳತ್ತೆ ಸಮಾಧಾನ ಆಗೋದ್ರಿಂದ ಆದಷ್ಟು ಬೇಗ ಸ್ವೀಕರಿಸಿ. ಇರ್ರಿ ಅಷ್ಟೇ ಇರೋ ನಿಮ್ಗೆ ಯಾರ ಕಡೆ ಆದ್ರೆ ಏನಾರ ಮ್ಯಾನೇಜ್ ಮಾಡ್ಬೋದು. ಅತ್ಯಂತ ಆಘಾತಕಾರಿ ಸಂದರ್ಭ.
ಅಲ್ಲೇ ಮನೆದು ಅರಳಿಗಳು ಅನ್ನ ನನ್ನ ಒಲವಿನ ಬಣ್ಣ ನನ್ನ ಬದುಕಿನ ಬಣ್ಣ ನನ್ನ ಒಲವಿನ ಬಣ್ಣ ನಕ್ಕರೆ ಹಸಿರು ನಾಸದ ಉಸಿರು ಬಣ್ಣ